ನಂಗೆ ತಿರ್ಗಿಸ್ಕೊಂಡು ಹೋಗ್ಬಿಟ್ಟ ಅವನು. ಹನುಮಂತಣ್ಣ ಅವ್ರ ಇಲ್ಲಪ್ಪ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಆಟೋ ಸೇನೆಯಿಂದ ಏನು ಒಂದು ವಿಭಿನ್ನವಾಗಿ ಅಭಿಯಾನನ ಹಮ್ಮಿಕೊಂಡಿದ್ದಾರೋ ಇವತ್ತಿನ ದಿನ JP ಪಾರ್ಕ್, ಮತ್ತಿಕೆರೆ ಘಟಕ, MSR ಘಟಕ, ವಿದ್ಯಾರಣ್ಯಪುರ ಘಟಕಗಳ ಸಾರಥ್ಯದಲ್ಲಿ ವಿಭಿನ್ನವಾದ ಒಂದು ಅಭಿಯಾನನ ಕೈಗೊಂಡಿದ್ದಾರೆ. ರ್ಯಾಪಿಡೋ ಡಿಆಕ್ಟಿವೇಟ್ ಕ್ಯಾಂಪೇನ್, ರ್ಯಾಪಿಡೋ ನಿಷ್ಕ್ರಿಯಗೊಳಿಸಿ ಅಭಿಯಾನ. ನಮ್ಮ ಚಾಲಕರೆಲ್ಲರೂ ಕೂಡ ಈ ಅಭಿಯಾನಕ್ಕೆ ಸಹಕರಿಸಬೇಕು, ಕೈ ಜೋಡಿಸಬೇಕು. ನೋಡಿ, ಮಜ್ಜಿಗೆ ಹಂಚುವ ಮುಖಾಂತರ ವಿಶಿಷ್ಟವಾಗಿ ವಿಭಿನ್ನವಾಗಿ ಈ ಅಭಿಯಾನನ ಕೈಗೊಂಡಿದ್ದಾರೆ ನಮ್ಮ ಬೆಂಗಳೂರು ಆಟೋ ಸೇನೆಯ ಕೆಲವು ಘಟಕಗಳಿಂದ. JP ಪಾರ್ಕ್ ಮತ್ತೆ ಮತ್ತಿಕೆರೆ, MSR ಘಟಕ, ವಿದ್ಯಾರಣ್ಯಪುರ ಘಟಕ. ರಿಜ್ವಾನ್ ಅದು ಶೇರ್ ಮಾಡಿ. ಎಲ್ಲಣ್ಣ ಅವ್ರು ಇನ್ನೊಬ್ರು ಬಂದ್ರಲ್ಲ ಡ್ರೈವರ್. ಹನುಮಂತಣ್ಣ ರ್ಯಾಪಿಡೋ ಓಡಿಸ್ತಾ ಇದ್ರಣ್ಣ. ಬೈಕ್ ಟ್ಯಾಕ್ಸಿ ಮಾಡಬೇಡಿ ದಯವಿಟ್ಟು ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ ದಯವಿಟ್ಟು ಆ ರ್ಯಾಪಿಡೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ. ಅದರಿಂದ ನಮ್ಮ ಚಾಲಕರಿಗೆ ತುಂಬಾ ಅನಾನುಕೂಲತೆಗಳು ಆಗ್ತಾ ಇದ್ದಾವೆ. ಅನ್ಇನ್ಸ್ಟಾಲ್ ಮಾಡಿ, ಸರಿನಾ? ಮಜ್ಜಿಗೆ ಕುಡಿರಿ, ಮಜ್ಜಿಗೆ ಕುಡ್ದಾದ್ಮೇಲೆ ಹೊಟ್ಟೆ ತಣ್ಣಗಾಗುತ್ತೆ, ಡಿಲೀಟ್ ಮಾಡ್ಬಿಡಿ. ಏನಣ್ಣ ಬನ್ನಿ ಸರ್, ರ್ಯಾಪಿಡೋ ಮಾಡ್ತೀರಾ? ಬನ್ನಿ ಹನುಮಂತಣ್ಣ, ಬನ್ನಿ ಈ ಕಡೆ ಬನ್ನಿ. ಬನ್ನಿ ರಿಜ್ವಾನ್, ಈ ಕಡೆ ಬನ್ನಿ. ಖಾಲಿ ಗಾಡಿಗಳನ್ನ ನಿಲ್ಲಿಸಿ. ನಮ್ಮ MSR ಘಟಕದ ಅಧ್ಯಕ್ಷರು ರಂಗಣ್ಣ ಅವರು ಒಂದೆರಡು ಮಾತಾಡಬೇಕು. ಮಾತಾಡಿ ರಂಗಣ್ಣ ಅವರು. ನಮಸ್ಕಾರ. ಬೆಂಗಳೂರು ಆಟೋ ಸೇನೆಗೆ ನಾನು MSR ರಂಗಣ್ಣ ಮಾತಾಡ್ತಾ ಇದ್ದೀನಿ. ನೋಡು ಸ್ನೇಹಿತರೆ, ಇವತ್ತು ನಾವೇನು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಅಭಿಯಾನ ಒಂದು ಆರಂಭ ಮಾಡಿದ್ದೀವಿ. ಅದು ನಮ್ಮಿಂದನೇ, ನಮ್ಮ ಒಂದು ಹೇಳಿ ಹೇಳಿ ಮಾತಾಡಿ, ಪರವಾಗಿಲ್ಲ ಮಾತಾಡಿ. MSR ನಗರ, JP ಪಾರ್ಕು, ವಿದ್ಯಾರಣ್ಯಪುರ, ನಮ್ಮೆಲ್ಲ ಒಂದು 3 ಘಟಕದಿಂದ ನಾವು ಅಭಿಯಾನ ಆರಂಭ ಮಾಡಿದ್ದೀವಿ. ಇದು ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ನಮ್ಮ ಚಾಲಕರು ಮಾಡಬೇಕು. ಇದು ನಾವು ಎಲ್ಲ ಒಂದು ಬೆಂಗಳೂರು ಆಟೋ ಸೇನೆಯಿಂದ ನಿನ್ನೆಯಿಂದ ಒಂದು ಅಭಿಯಾನ ಆರಂಭಗೊಂಡಿದೆ. ಆದಷ್ಟು ನಾವೆಲ್ಲರೂ ಒಗ್ಗೂಡಿ ಈ ರ್ಯಾಪಿಡೋ ಅನ್ನೋ ಒಂದು ಬೈಕ್ ಟ್ಯಾಕ್ಸಿಯನ್ನು ಅನ್ಇನ್ಸ್ಟಾಲ್ ಮಾಡಬೇಕಂತ ನಮ್ಮ ಚಾಲಕರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗೋಣ, ಬನ್ನಿ, ಇದರ ವಿರುದ್ಧ ಹೋರಾಡೋಣ. ಪ್ರತಿಯೊಬ್ಬರು ಇದಕ್ಕೆ ಚಾಲಕರು ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ದಯವಿಟ್ಟು ತಾವೆಲ್ಲರೂ ನಮ್ಮ ಜೊತೆ, ನಮ್ಮ ಬೆಂಗಳೂರು ಆಟೋ ಸೇನೆ ನಿನ್ನೆಯಿಂದ ರೆಡಿ ಆಗಿದ್ದೀವಿ. ನಾವೆಲ್ಲರೂ ಇನ್ನೂ ಹಲವಾರು ನಮ್ಮ ಚಾಲಕರು ಸಂಘಟನೆಯಲ್ಲಿ ಇರ್ತಕ್ಕಂಥವರೆಲ್ಲ, ಎಲ್ಲ ಒಂದು ಚಾಲಕ ವೃತ್ತಿಯಲ್ಲಿರೋರು ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದೀವಿ. ಸ್ನೇಹಿತರೆ, ಅಣ್ಣ ಮಜ್ಜಿಗೆ ಕುಡಿರಿ, ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳಿ. ಆ ರ್ಯಾಪಿಡೋನ ದಯವಿಟ್ಟು ಡಿಲೀಟ್ ಮಾಡಿ ಡಿಆಕ್ಟಿವೇಶನ್ ಮಾಡಿಸಿ. ಅಣ್ಣ ಮಾಡಿದೀರಾ? ದಯವಿಟ್ಟು ಸಹಕರಿಸಬೇಕು. ಎಲ್ರಿಗೋಸ್ಕರ ಮಾಡ್ತಾ ಇರೋದು, ಅಳಿವಿಳಿನ ಪ್ರಶ್ನೆ ಅಣ್ಣ. ಇದು ಕೊನೆ ಅವಕಾಶ ನಮಗೆ. ಇದನ್ನ ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಚಾಲಕರು ಅನ್ನೋದೇ ಇರಲ್ಲ ಬೆಂಗಳೂರಲ್ಲಿ. ದಯವಿಟ್ಟು ಸಹಕರಿಸ್ಬೇಕಣ್ಣ. ಸ್ವಾಭಿಮಾನದಿಂದ ನಾವು ಬದುಕಬೇಕಾದ್ರೆ ಖಂಡಿತವಾಗ್ಲೂ ಆ ರ್ಯಾಪಿಡೋ ಮಹಾಮಾರಿ ಭೂತನ ನಾವು ಓಡಿಸ್ಬೇಕಾಗುತ್ತೆ. ಅವ್ರನ್ನ ಮಟ್ಟ ಹಾಕ್ಬೇಕಂದ್ರೆ ಮಾಡಿದೀರಾ? ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಪರಿಚಯದವ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ನೀವು ಮನವರಿಕೆ ಮಾಡಬೇಕು. ಸ್ಟ್ಯಾಂಡಲ್ಲೂ ತಿಳಿಸ್ಕೊಡಿ. ನಾವು ವರ್ಗನ ಉಳಿಸ್ಬೇಕಂದ್ರೆ ನಾವು ಅಭಿಯಾನ ಮಾಡಿದ್ರಿಂದ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ತಿನ್ನಕ್ಕೂ ಇರಲ್ಲ, ಉಣ್ಣಕ್ಕೂ ಇರಲ್ಲ. ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆ, ಅದನ್ನ ಬಿಟ್ಟು ಈಗ ಮುಂದೆ ಏನ್ ಮಾಡಿದಾರೆ ಅವರು, ಇವಿ ಬೈಕ್ ಟ್ಯಾಕ್ಸಿ, ಇವಿ ಎಲೆಕ್ಟ್ರಿಕಲ್ ಗಾಡಿ, ಪ್ರಯಾಣಿಕರಿಗೆ ಕೇಳಿ ಮಜ್ಜಿಗೆ ಕುಡಿತಾರ ಕೇಳಿ.
ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ಕೊಂಡು ಜೊಮ್ಯಾಟೋನ ಅಣ್ಣ ಬೈಕ್ ಟ್ಯಾಕ್ಸಿ ಓಡಿಸಲ್ಲ ತಾನೆ? ಜೊಮ್ಯಾಟೊ ಮಾಡಿ ಸ್ವಾಭಿಮಾನಿಗಳು ಬೈಕ್ ಟ್ಯಾಕ್ಸಿ ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಅವರು ಕೂಡ ಮಜ್ಜಿಗೆ ಕುಡಿತಾ ಇದ್ದಾರೆ, ಜೊಮ್ಯಾಟೊ ಮಾಡ್ತಾರೆ. ದಯವಿಟ್ಟು ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸೋರು ಈ ಜೊಮ್ಯಾಟೊ ಓಡಿಸ್ಕೊಳ್ರಿ. ಹನುಮಂತಣ್ಣ ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಇಲ್ಲಿ. ಹನುಮಂತಣ್ಣ ಅವ್ರ ಕೆಲವೊಂದು ಪ್ರಶ್ನೆ ಮಾಡ್ತೀನಿ, ಉತ್ತರಿಸುವಂತ ಪ್ರಯತ್ನ ಮಾಡಿ. ಏನೋ ಒಂದು ರ್ಯಾಪಿಡೋ ಅನ್ನೋ ಆಪ್ನ ನಿಷ್ಕ್ರಿಯಗೊಳಿಸಿ ಅಂತ ಅಭಿಯಾನನ ಅಂದ್ಕೊಂಡಿದ್ದೀರೋ, ಕೆಲವೊಂದು ಪ್ರಶ್ನೆಗಳು ಮಾಡ್ತೀನಿ. ಮಜ್ಜಿಗೆ ಹಂಚುವ ಮುಖಾಂತರ ವಿಭಿನ್ನವಾಗಿ ಅಭಿಯಾನನ ಹಮ್ಮಿಕೊಂಡಿದ್ದೀರೋ, ಯಾಕೆ ಮಜ್ಜಿಗೆ ಹಂಚುವ ಮುಖಾಂತರ ರ್ಯಾಪಿಡೋನ ನಿಷ್ಕ್ರಿಯಗೊಳಿಸಿ ಅಂತ ಅಭಿಯಾನ ಹಮ್ಮಿಕೊಂಡಿದ್ದೀರಾ? ಮಜ್ಜಿಗೆ ಅಂದರೆ ಜೀವನಕ್ಕೆ ತಂಪು, ನಮ್ಮ ದೇಶೀಯ ಪಾನೀಯ. ನಾವು ಯಾರಿಗೂ ಉಪಯೋಗಿಸ್ಕೊಳ್ಳೋದು ನಮ್ಮ ದೇಶದ ಪಾನೀಯ ಅದು ಎಷ್ಟು ನಮ್ಗೆ ಮುಖ್ಯನೋ, ನಮ್ಮ ರಾಜ್ಯದ ನಾವು RTO ಏನು ಕೊಟ್ಟಿದ್ದಾರೆ ಮೀಟ್ರು, ಅದನ್ನು ಹಾಕ್ಕೊಂಡು ನಾವು ಗಾಡಿ ಓಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಮಜ್ಜಿಗೆ ಮಾಡಿದ್ದೀವಿ. ಮಜ್ಜಿಗೆ ಇನ್ನೊಂದು ಏನಂದರೆ, ಕುಡಿದಿರೋ ಚಾಲಕ ಅವ್ರ ಹೊಟ್ಟೆ ತಂಪಾಗಲಿ, ಆ ತಂಪಲ್ಲಿ ನಮಗೆ ರ್ಯಾಪಿಡೋ ಡಿಆಕ್ಟಿವೇಟ್ ಮಾಡಲಿ ಅಂತ ನಾವು ಕೇಳ್ಕೊಂತ ನಾವು ಮಜ್ಜಿಗೆ ಹಂಚೋದ್ರ ಮೂಲಕ ಇವತ್ತು ಈ ಅಭಿಯಾನನ ಮಾಡ್ತಾಯಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ, ಈ ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ, ಪ್ರತಿಯೊಂದು ಉಚಿತವಾಗಿ ಕೊಡ್ತಾ ಇದೆ. ಆ ಉಚಿತದ ಮೇಲೆ ಜನ ಓಟಾಗ್ತಾರೆ. ನಾವು ಉಚಿತವಾಗಿ ಮಜ್ಜಿಗೆ ಕೊಟ್ಬಿಟ್ಟು ಡಿಆಕ್ಟಿವೇಟ್ ಮಾಡೋಣ ಅನ್ನೋ, ರ್ಯಾಪಿಡೋಗೆ ಡಿಆಕ್ಟಿವೇಟ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಿಂದ ನಮ್ಮ ಗೌರ್ಮೆಂಟ್ ಏನು ಇವತ್ತು ನಮ್ಮ ಸರ್ಕಾರ ಹಾಕಿದ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಓಕೆ, ಇದೊಂದು ಉದ್ದೇಶ. ಆಯ್ತು ಹನುಮಂತಣ್ಣ ಅವರೇ, ಈ ಅಭಿಯಾನ ಏನು ಕೈಗೊಂಡಿದ್ರಲ್ವಾ, ಚಾಲಕರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರಾ? ಚಾಲಕರ ಸ್ಪಂದನೆ ಸಿಗ್ತಾ ಇದೆ ತಕ್ಕಮಟ್ಟಿಗೆ, ಆದರೆ ಇದು ಇಷ್ಟರ ಮಟ್ಟಿಗೆಲ್ಲ ಇನ್ನೂ ಸುಮಾರು ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ಬೇಕಾಗಿತ್ತು. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಚಾಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ, ಆ ರ್ಯಾಪಿಡೋ ಅಲ್ಲ, ಓಲಾ ಅಲ್ಲ, ಊಬರ್ ಅಲ್ಲ, ಪ್ರತಿಯೊಂದು ಅಗ್ರಿಗೇಟರ್ ಸಂಸ್ಥೆಗಳನ್ನು ನಾವು ಮಟ್ಟ ಹಾಕ್ಬೋದು. ನಾಯಕರನ್ನೇ ನಂಬ್ಕೊಂಡು ಇನ್ನೂ ಎಷ್ಟು ದಿನ ಈ ಚಾಲಕರು ಕುಂತ್ಕೊಂತಾರೋ ಗೊತ್ತಿಲ್ಲ. ನಾಯಕರು ಯಾವತ್ತು ಒಂದಾಗ್ತೀನಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲ ಒಂದಾಗ್ತೀನಂತ ನಾವು ಹೇಳಿಕೆ ಕೊಟ್ಟಾದ್ಮೇಲೆ ಆ ನಾಯಕರನ್ನ ನಂಬೋದಲ್ಲ, ನಾವು ನಾಯಕರ ಜೊತೆಲಿ ನಾವು ಇದ್ದು ಕೆಲಸ ಮಾಡಬೇಕಂತ ಪ್ರತಿಯೊಬ್ಬ ಚಾಲಕನ ಮನಸ್ಸಲ್ಲೂ ಬರಬೇಕು. ಪ್ರತಿಯೊಬ್ಬ ಚಾಲಕನು ಬಂದು ಈ ಅಭಿಯಾನಕ್ಕೆ ಅವ್ರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅಲ್ಲ ಹನುಮಂತಣ್ಣ, ಇಷ್ಟೊಂದು ಈ ರ್ಯಾಪಿಡೋ ಅನ್ನೋ ಮಹಾಮಾರಿ ಭೂತದಿಂದ ಅನಾನುಕೂಲತೆಗಳು ಸೃಷ್ಟಿಯಾದ್ರೂ ನಮ್ಮ ಚಾಲಕರಲ್ಲಿ ಒಗ್ಗಟ್ಟುತನ ಯಾಕೆ ಬರ್ತಾ ಇಲ್ಲ ಅಂತ ನೀವು ಮಾಡ್ತಾ ಇದ್ದೀರಾ. ಇವತ್ತು ಒಪ್ಕೊಳ್ಳೋಣ, ಒಳ್ಳೆ ಅಭಿಯಾನನ ಹಮ್ಮಿಕೊಂಡಿದ್ದೀರಾ, ಅದು ಹೆಮ್ಮೆಯ ವಿಚಾರ. ಆದರೆ ಇದು ಇಲ್ಲಿಗೆ ನಿಲ್ಬಾರ್ದಲ್ವಾ? ಆದರೆ ಕೈ ಜೋಡಿಸ್ತಾ ಇರೋಂಥವ್ರು ಸೀಮಿತವಾಗಿದ್ದಾರೆ. ಯಾಕೆ ಒಗ್ಗಟ್ಟಿಲ್ಲ ಅಂತ ಚಾಲಕರಲ್ಲಿ? ಕೆಲವೊಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿರುವಂಥ ಸರ್ಕಾರಗಳು. ಹಂಗೆ ರೀ, ಒಂದು ನಿಮಿಷ ಮಧ್ಯದಲ್ಲಿ ಬನ್ನಿ, ಅವ್ರಿಗೂ ಕೊಡಿ, ಪ್ರಯಾಣಿಕರಿಗೂ ಕೊಡಿ. ಅಣ್ಣ ನಮಸ್ತೆ, ಏನ್ ಹೆಸರಣ್ಣ ತಮ್ಮದು? ಅಯ್ಯಬ್ಬ. ರ್ಯಾಪಿಡೋ ಓಡಿಸ್ತೀರಣ್ಣ ನೀವು? ಹಾಕ್ಬೇಕಾ? ದಯವಿಟ್ಟು ಆ ಕಳ್ಳನ ಮಗನ್ ಮಾತ್ರ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಡಿ, ಸರಿನಾ? ರ್ಯಾಪಿಡೋನಾ ಅವನಿಂದಾನೆ ಬೈಕ್ ಟ್ಯಾಕ್ಸಿ ಬಂದಿರೋದು ಬೆಂಗಳೂರಿಗೆ. ಅವರು ಕರ್ತೃ ಅಂದರೆ ಅವನೇ. ಅವನ್ನ ಮಟ್ಟ ಹಾಕ್ಬೇಕಂದ್ರೆ ನೀವು ದಯವಿಟ್ಟು ಆ್ಯಪ್ನ ಡಿಆಕ್ಟಿವೇಟ್ ಮಾಡಿಸಿ. ನಿಮ್ಮ ರ್ಯಾಪಿಡೋ ಮಾಡಿಸಿದ್ದೀರಾ? ಮಾಡಿಸಿಲ್ವಾ? ಮಾಡಿಸ್ಬೇಡಿ ಬಿಡಿ ಅಣ್ಣ. ರ್ಯಾಪಿಡೋ ಮಾಡಿಸ್ಬೇಡಿ, ಸರಿನಾ ಮೇಡಮ್? ದಯವಿಟ್ಟು ರ್ಯಾಪಿಡೋನ ಬುಕ್ ಮಾಡಬೇಡಿ. ರಿಕ್ವೆಸ್ಟ್ ನಿಮ್ಮಲ್ಲಿ. ಬೇರೆ ಆ್ಯಪ್ಗಳ ಮುಖಾಂತರ ನೀವು ಬಾಡಿಗೆನ ಚೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮೇಡಮ್. ನಮ್ಮ ಹತ್ರನಾ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ, ರ್ಯಾಪಿಡೋ ಮಾಡಬೇಡಿ. ಬನ್ನಿ ಹನುಮಂತಣ್ಣ ಅವ್ರ, ವಾಸು ಬನ್ನಿ ಇಲ್ಲಿ. ಮುಂದುವರಿಸಿ ಅಣ್ಣ, ಮಧ್ಯದಲ್ಲಿ ಹಂಗೆ ಹೋಗ್ತಾ ಇರೋಣ. ಈಗ ನೀವು ಕೇಳಿರೋ ಪ್ರಶ್ನೆ ಏನಂದ್ರೆ, ನಮಸ್ಕಾರ ಸರ್, ತಮ್ಮ ಹೆಸರು?
ಸರ್ವಣ ಅಂತ. ಯಾವ ಏರಿಯಾ ಸರ್ ನಿಮ್ಮದು? ಇದು ಕ್ಯಾರ್ಪುರ. ಕೆ ಆರ್ ಪುರಮ. ಡ್ಯೂಟಿ ಮಾಡ್ತಾ ಇದ್ದೀರಾ? ಇಲ್ಲ ಇವಾಗ ಏನು ಡ್ಯೂಟಿ ಮಾಡ್ತಲ್ಲ, ಅಷ್ಟು ಡ್ಯೂಟಿಗಳಿಲ್ಲ, ಹಳೆ ಥರ ಡ್ಯೂಟಿಗಳಿಲ್ಲ, ಒಟ್ನಲ್ಲಿ ಮಾಡ್ತಾ ಇದ್ದೀರಾ. ಬದುಕಬೇಕಂದ್ರೆ ಡ್ಯೂಟಿ ಮಾಡಬೇಕಾಗುತ್ತೆ. ಮಾಡೇ ಮಾಡಬೇಕು. ಹಾಂ, ಯಾವ್ಯಾವ ಆ್ಯಪಲ್ಲಿ ಓಡಿಸ್ತಾ ಇದ್ದೀರಣ್ಣ? ನಮ್ಮ ಹತ್ರ ಓಲಾ, ಹಾಂ, ರ್ಯಾಪಿಡೋ. ದಯವಿಟ್ಟು ಆ ರ್ಯಾಪಿಡೋನ ಡಿಆಕ್ಟಿವೇಶನ್ ಮಾಡಿಸಿ ಅಣ್ಣ. ನಮಗೆ ಸ್ವಾಭಿಮಾನ ಅನ್ನೋದಿದ್ರೆ ಖಂಡಿತವಾಗ್ಲೂ ಅದನ್ನು ಡಿಆಕ್ಟಿವೇಟ್ ಮಾಡ್ತೀವಿ. ದಯವಿಟ್ಟು ನೀವು ಸಹಕರಿಸಬೇಕು, ಕೈ ಜೋಡಿಸ್ಬೇಕು. ಇದು ಚಾಲಕರ ಪರವಾದಂಥ ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಇದು ಶುರುವಾಗಿದೆ ಇವಾಗ. ನಾವು ಮಾಡೋದು ನಮ್ಗೋಸ್ಕರನೇ. ಎಲ್ಲ ಚಾಲಕರು ಕೈ ಜೋಡಿಸ್ಬೇಕಣ್ಣ. ಸರ್ವಣ ಸರ್, ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ, ನಿಮ್ಮ ಭಾಗದಲ್ಲಿರೋಂಥವ್ರಿಗೆ ಪ್ರತಿಯೊಬ್ಬನಿಗೂ ಕೂಡ ಮನವರಿಕೆ ಮಾಡಿ. ಆ ರ್ಯಾಪಿಡೋ ಅನ್ನೋ ಅವನಿಂದಾನೇ ಫಸ್ಟ್ ಬೈಕ್ ಟ್ಯಾಕ್ಸಿ ಬಂದಿರೋದು. ಅವನ್ನ ಮಟ್ಟ ಹಾಕ್ಬೇಕಂದ್ರೆ ನಾವು ಅನ್ಇನ್ಸ್ಟಾಲ್ ಮಾಡಬೇಕು. ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಡಿಆಕ್ಟಿವೇಟ್ ಮಾಡಿ ಅಣ್ಣ. ಅಣ್ಣ ಡ್ಯೂಟಿ ಬರುತ್ತೆ, ಬೇರೆದ್ರಲ್ಲೂ ಬರುತ್ತೆ. ಇವಾಗ ನಿಮಗೆ ಒಂದು ಮಾಹಿತಿನ ಹಂಚ್ಕೊಳ್ತೀನಿ ನೋಡಿ. ಒಂದು ಏರಿಯಾ ವೈಸು 1000 ಗಾಡಿಗಳು ಇರ್ತಾವಲ್ಲಿ, 1000 ಡ್ರೈವರ್ ಇರ್ತಾರೆ, 2000 ಜನ ಪ್ರಯಾಣಿಕರು ಇರ್ತಾರೆ. ಅವ್ರು ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ರ್ಯಾಪಿಡೋ ಒಂದು 500 ಜನ ಡಿಆಕ್ಟಿವೇಟ್ ಮಾಡ್ತೀವಿ. ಇವಾಗ 500 ಜನ ಮಾತ್ರ ಇರ್ತಾರೆ ಒಂದು ಏರಿಯಾದಲ್ಲಿ. ಆಗ 2000 ಜನ ಪ್ರಯಾಣಿಕರು ಏನು ಬುಕ್ಕಿಂಗ್ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಸಿಗಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ಆ್ಯಪ್ಗೆ ಬರ್ತಾರೆ ಅಥವಾ ಏನಾದ್ರೂ ಒಂದು ಮೀಟರ್ಗೆ ಹೋಗ್ತಾರೆ ಅಲ್ವಾ. ಅದನ್ನ ಮಾಡ್ಬೇಕಂದ್ರೆ ನಾವು ಡಿಆಕ್ಟಿವೇಟ್ ಮಾಡಬೇಕು. ನಾವು 1000 ಜನ ಇರೋದನ್ನ ಕಮ್ಮಿ ಮಾಡ್ಕೊಂಡ್ ಬರ್ತಾ ಇರ್ಬೇಕು. 1000 ಜನ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ ಅಲ್ವಾ. ಆ 1000 ಅವ್ರಿಗೆ ಬುಕಿಂಗ್ ಸಿಗ್ಬಾರ್ದು ಅಂದ್ರೆ ಒಂದು ಏರಿಯಾ ವೈಸ್ ಹೋದ್ರೆ ನಮ್ ಡ್ರೈವರ್ಗಳು ಇರಬಾರ್ದು ಆ ಜಾಗದಲ್ಲಿ. 1000 ಜನ ಕಸ್ಟಮರ್ಸ್ ಇದ್ರೆ ಡ್ರೈವರ್ 500 ಜನ ಇದ್ರೆ ಖಂಡಿತವಾಗ್ಲೂ ಅವರು ಬೇರೆ ರೀತಿಯಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಕಾತುರದಿಂದ ಕಾಯ್ತಾ ಇರ್ತಾರೆ, ಸಾಯಂಕಾಲ ಆಗ್ಲಿ ಬೆಳಗ್ಗೆ ಆಗ್ಲಿ. ಒಂದು ಬೆಳಗ್ಗೆ ಹೊತ್ತು ಬಂದ್ಬಿಟ್ಟು ಡ್ಯೂಟಿಗೋಸ್ಕರ ಹೋಗೋಕ್ಕೋಸ್ಕರ ಕಾತುರದಿಂದ ಇರ್ತಾರೆ. ಸಂಜೆ ಹೊತ್ತು ಮನೆಗೆ ಹೋಗ್ಬೇಕಂತ ಕಾತುರದಿಂದ ಇರ್ತಾರೆ. ಅವ್ರಿಗೆ ಯಾವ್ದು ಬೇಗ ಸಿಗುತ್ತೆ ಅದ್ರಲ್ಲಿ ಹೋಗ್ತಾರೆ. ನಾವು ಅವಾಗ ಆಪ್ ನ ಡಿಲೀಟ್ ಮಾಡ್ತಾ ಹೋಗ್ತಾ ಇದ್ರೆ ಅವ್ನಿಗೆ ಹೊಡೆತಾನೆ ಅಲ್ವಾ, ಹೊಡೆತಾ ಅಲ್ವಾ? ನಮ್ ದಾರಿಗೆ ಬರ್ತಾನೆ. ಖಂಡಿತ ಸಹಕರಿಸ್ಬೇಕಣ್ಣ. ನಮ್ಗೆ ಸ್ವಾಭಿಮಾನ ಅನ್ನೋದಿದ್ರೆ ಖಂಡಿತವಾಗ್ಲೂ ಡಿಲೀಟ್ ಮಾಡ್ಬೇಕಣ್ಣ. ಧನ್ಯವಾದ ಅಣ್ಣ. ಬನ್ನಿ ಹನುಮಂತ್ ಗೌಡ್ರೆ, ಕೊಡಿ ಮಜ್ಜಿಗೆ ಕೊಡಿ. ನೋಡಿ ಸ್ನೇಹಿತರೆ, ಏನು ಒಂದು ಇವತ್ತಿನ ದಿನ ವಿಭಿನ್ನವಾಗಿ ವಿಶಿಷ್ಟವಾಗಿ ಅಭಿಯಾನನ ಹಮ್ಮಿಕೊಂಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ. ಈ ಭಾಗದಲ್ಲಿರೋಂಥ ಬೆಂಗಳೂರು ಉತ್ತರ ಭಾಗದಲ್ಲಿರೋಂಥವ್ರಿಗೆ. ಬ್ರದರ್, ನೀವು ರ್ಯಾಪಿಡೋ ಮಾಡ್ತೀರಾ ಬ್ರದರ್? ಮಾಡ್ತಿದ್ದೆ. ತಮ್ಮ ಹೆಸರು ಬ್ರದರ್? ಉಪೇಂದ್ರ. ಯಾವ ಏರಿಯಾ ತಮ್ದು? ಸಿಂಗಾಪುರ ಲೇಔಟಾ? ಇವ್ರ ನಂಬರ್ ತಗೊಳ್ರಿ, ಹಂಗೆ ನೀವು ಆ ಭಾಗದಲ್ಲಿ ಇರೋಂಥವ್ರು ನೋಡಿ. ನೋಡಿ, ರ್ಯಾಪಿಡೋ ಮಾಡ್ತಾ ಇದ್ದೀರಾ? ನೋಡಿ, ಅವರು ವಿದ್ಯಾರಣ್ಯಪುರ ವಾರ್ಡಾಧ್ಯಕ್ಷರು, ಅವರು ರಿಜ್ವಾನ್ ಅಂತ. ಅವ್ರ ನಂಬರ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ. ಇದು ರ್ಯಾಪಿಡೋ ಮಾಡ್ತಾ ಇಲ್ಲಲ್ವಾ? ದಯವಿಟ್ಟು ಅದನ್ನ ಇನ್ಸ್ಟಾಲ್ ಮಾಡಬೇಡಿ ಬ್ರದರ್, ಆಯ್ತಾ? ಓಕೆನಾ? ಬೇರೆಯವ್ರ ಐಡಿಯಲ್ಲೂ ಮಾಡಬೇಡಿ, ಅದು ತಪ್ಪೆ. ಕಾನೂನಲ್ಲಿ ಅವಕಾಶ ಇಲ್ವಲ್ವ ಅದಕ್ಕೆ. ಬೇರೆಯವ್ರ ಐಡಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಏನ್ ಮಾಡ್ತೀರಾ? ಯಾವ್ದ್ರಲ್ಲೂ ಕೂಡ ಬೇರೆದ್ರಲ್ಲಿ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಮಟ್ಟ ಹಾಕ್ಬೇಕಂದ್ರೆ ಒಬ್ಬರಿಂದ ಶುರು ಮಾಡ್ಬೇಕು ನಾವು. ಅವನ್ನ ಮಟ್ಟ ಹಾಕ್ಬೇಕಾದಲ್ಲ, ಸಾಕಾರ ಕೊಡ್ತೀರಲ್ವಾ? ಸರಿ ಇವ್ರೆ, ಬನ್ನಿ ಅಣ್ಣ, ಬನ್ನಿ ಮಜ್ಜಿಗೆ ಕುಡೀರಿ. ಬನ್ನಿ ಅಣ್ಣ, ಪ್ರಯಾಣಿಕರಿಗೂ ಕೊಡ್ರಿ ಹಂಗೆ. ಅಣ್ಣ ತಮ್ಮ ಹೆಸರು ಅಣ್ಣ? ಅಣ್ಣ ಅಹಮದ್ ಸರ್. ರ್ಯಾಪಿಡೋ ಮಾಡ್ತಾ ಸಿಂಬಲ್ ಅಲ್ಲೇ ಕಾಣಿಸ್ತಾ ಇದೆ ಅಲ್ಲ ಅಣ್ಣ. ದಯವಿಟ್ಟು ಆ ರ್ಯಾಪಿಡೋ ಆಪ್ ನ ಡಿಆಕ್ಟಿವೇಶನ್ ಮಾಡಿಸಿ ಅಣ್ಣ, ದಯವಿಟ್ಟು ಮಾಡಿ ಅಣ್ಣ. ಇವಾಗ ಯಾವ್ದ್ರಲ್ಲಿ ಹೋಗ್ತಾರೆ ಬುಕಿಂಗ್ ನೀವು? ರ್ಯಾಪಿಡೋದಲ್ಲೇನಾ? ಊಬರ್ ಅಲ್ಲ? ದಯವಿಟ್ಟು ಮಾಡಿ. ನಮಗೆ ಸ್ವಾಭಿಮಾನ ಅನ್ನೋದಿದ್ರೆ, ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇದ್ರೆ ನಾವು ಅದನ್ನ ಡಿಲೀಟ್ ಮಾಡ್ತೀವಿ ಅಲ್ವಾ. ಅದರಿಂದ ನಮ್ಗೆ ಹೊಡೆತ ಬೀಳ್ತಾ ಇದೆ. ದಯವಿಟ್ಟು ಅದನ್ನ ಡಿಲೀಟ್ ಮಾಡಿಸಿ. 2 ವೀಲರ್ ಅವ್ನು ಮಾಡೋವರೆಗೂ ನಾವು ಅದನ್ನ ಮಾಡ್ಬೇಕು. ಅವನೇ ನಿರ್ಮಾಣ ಕರ್ತೃ ಅಂತಾನೆ ಹೇಳ್ಬೋದು ಅವನ್ನ. ಮಜ್ಜಿಗೆ ಕುಡೀರಿ ಸರ್. ಧನ್ಯವಾದ ಸರ್. ಬನ್ನಿ ಹನುಮಂತಣ್ಣ, ಈ ಕಡೆ ಕೆಲವೊಂದು ಪ್ರಶ್ನೆಗಳು ಮಾಡೋಣ ನಿಮ್ಗೆ. ಬನ್ರಿ, ನಮ್ಮ ಚಾಲಕರಿಗೆ ಎಷ್ಟು ಹೇಳಿದ್ರು ಮನವರಿಕೆ ಆಗಲ್ಲ. ವಿಡಿಯೋ ಲೈವಲ್ಲಿ ಹೋಗ್ತಾ ಇದೆ. ಏನ್ ಪ್ರಶ್ನೆ ಮಾಡಿದ್ದೆ ಅವಾಗ? ನಾನು ಮರ್ತೋಗ್ಬಿಟ್ಟೆ. ಯಾಕೆ ಚಾಲಕರು ಒಗ್ಗಟ್ಟಾಗ್ತಲ್ಲ? ನಾವು ಎಷ್ಟೊಂದು ಮನವರಿಕೆ ಮಾಡಿದ್ರು ಕೂಡ ಇಲ್ಲಿ ಒಗ್ಗಟ್ಟಾಗ್ತಾ. ಇನ್ನೊಂದ್ ಕಡೆ ಸಂಘಟಿತರು ಒಗ್ಗಟ್ಟಾಗ್ತಾ ಇದ್ದಾರೆ, ಅಸಂಘಟಿತರು ಅಂದ್ರೆ ಯಾವುದೇ ಒಂದು ಸಂಘಟನೆಯಲ್ಲಿ ಇರಲ್ಲ ಅವರು. ನಮ್ ದುಡಿಮೆ ಆಯ್ತು, ನಮ್ದು ಹೊಟ್ಟೆಪಾಡು ಆಯ್ತು, ಅಷ್ಟೇ ಅವ್ರದ್ದು.
ಸಂಘಟಿತರಲ್ಲಿ ಹಂಗಲ್ಲ, ಏನೇ ಕಷ್ಟ ಒಬ್ಬ ಚಾಲಕನಿಗೆ ಬಂದ್ರೂ ಕೂಡ ಅವ್ರ ಪರವಾಗಿ ನಿಲ್ತಾರೆ ಸಂಘಟಿತರಾಗಿ. ಕೆಲವೊಬ್ಬರು ಅಸಂಘಟಿತರಲ್ಲೂ ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ನೋಡಿದ್ರು ನೋಡಿದಿರಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವೇ, 10 ಜನದಲ್ಲಿ ಒಂದು 5 ಜನ ನಿಲ್ಸಿದ್ರೆ ಒಂದು 4 ಜನ ಹಂಗೆ ಹೊಡ್ಕೊಂಡು ಹೋಗ್ತಾವ್ರೆ, ಏನಾದರೂ ಮಾಡ್ಬಿಡ್ತಾರೆ ಅಂದ್ಬಿಟ್ಟು. ಹೌದು, ಇದಕ್ಕೆ ಕಾರಣ ಏನಂದ್ರೆ, ನಾನು ಸುಮಾರು 25 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 25 ವರ್ಷದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿ. ಸುಮಾರು ಸಂಘಟನೆಗಳನ್ನು ನೋಡಿದ್ದೀವಿ, ಸುಮಾರು ಸಂಘಟನೆ ಅಧ್ಯಕ್ಷಗಳನ್ನು ನೋಡಿದ್ದೀವಿ. ಅಂಥದ್ರಲ್ಲಿ ಕೆಲವೊಂದು ಏನಾಗುತ್ತೆ ಅಂದರೆ, ನಾವು ಯಾರ ಜೊತೆನೂ ಮಾತಾಡಿ ನಾವು ಸಂಘಟನೆಗೆ ಸೇರ್ಕೊಳ್ಳೋಣ ಬಾ ಅಂದರೆ ಫಸ್ಟು ಒಬ್ಬ ಚಾಲಕ ಅಸಂಘಟಿತ ಹೇಳೋದು ಒಂದೇ ಮಾತು, ಅಧ್ಯಕ್ಷರು ಸರಿ ಇಲ್ಲ ಅಂತ. ಅಧ್ಯಕ್ಷರು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ ಈ ಮಾತು ನಮಗೂ ಗೊತ್ತಿಲ್ಲ. ಅಧ್ಯಕ್ಷರ ಮೇಲೆ ನಂಬಿಕೆ ಇಲ್ವೋ ಇಲ್ಲ ಚಾಲಕರಿಗೆ ಯಾರ ಮೇಲೆ ನಂಬಿಕೆ ಇಲ್ಲ ಗೊತ್ತಿಲ್ಲ. ಆ ಒಂದು ಕಾರಣದಿಂದ ಇವತ್ತು ಸಂಘಟನೆಗಳನ್ನ ನಂಬಿ ಸಂಘಟನೆ ಸೇರ್ಕೊಳ್ಳೋರು ತುಂಬಾ ಕಮ್ಮಿ ಆಗಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನಮ್ಗೆ ಇಂಥ ಬಡತನ ಬರುವ ಕಾರಣ ನಮ್ಮ ಸರ್ಕಾರ. ನಮ್ಮ ಸರ್ಕಾರ ನಮ್ಗೆ ಅನಿವಾರ್ಯತೆನ ಸೃಷ್ಟಿ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಗೊತ್ತಿತ್ತು, ಒಂದು ಅಗ್ರಿಗೇಟರ್ ಸಂಸ್ಥೆ ಬಂದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ಒಂದು ಯಾವುದೇ ಒಂದು ನಾವು ಮಾಡಬೇಕು ಅಂತ ಫಸ್ಟ್ ಗೌರ್ಮೆಂಟ್ ಅಲ್ಲಿ ಅವರು ಪ್ರತಿಯೊಂದು ಅದರ ಅಡ್ಡ ಪರಿಣಾಮಗಳು ಅದರಿಂದ ಅಡ್ಡ ಪರಿಣಾಮಗಳನ್ನು ನಾವು ಯೋಚನೆ ಮಾಡಬೇಕಾಗಿತ್ತು. ಅಗ್ರಿಗೇಟರ್ ಸಂಸ್ಥೆಗೆ ಲೈಸೆನ್ಸ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಅಗ್ರಿಗೇಟರ್ ಸಂಸ್ಥೆನ ಸ್ಟಾಪ್ ಮಾಡೋ ಕೆಲಸ ಅವ್ರು ಮಾಡ್ತಾ ಇಲ್ಲ. ಇವತ್ತು ನಾನು ಬೆಳಗ್ಗೆ ಎದ್ದು ಒಂದು ಊಬರ್ ಒಂದು ಓಲಾನೋ ಲಾಗಿನ್ ಮಾಡ್ಕೊಂಡು ನಾನು ದುಡಿಮೆಗೆ ಹೋದ್ರೇನೆ ದುಡಿಮೆ ಆಗ್ತದೆ ಹೊರತು ನಾನು ಮೀಟರ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಯಾರು ನನ್ನ ಕರೆಯೋರಿಲ್ಲ. ಈ ಅನಿವಾರ್ಯತೆನ ನಮ್ಮ ಸರ್ಕಾರನೇ ನಮಗೆ ಸೃಷ್ಟಿ ಮಾಡ್ಕೊಂಡಿದೆ. ಇವತ್ತು ಅಂತ ಸರ್ಕಾರದವರು ನಮ್ಗೆ ಏನು ಒಂದು ವರ್ಷದಿಂದನೇ ಯೂಟ್ಯೂಬರ ಬನ್ನಿ ಸರ್, ಯಾವ ಯೂಟ್ಯೂಬ್ ಕೇಳಿ ಚಾನಲ್ ಅವ್ರದ್ದು ಹೇಳಿ ಅಣ್ಣ. ಸಾರಿ, ನಮ್ಗೆ ಒಂದು ವರ್ಷದಿಂದೇನೆ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರಾದ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬೈಕ್ ಇಲ್ಲಿಗಲ್ ಟ್ಯಾಕ್ಸಿ ಅಂತ ಘಂಟಾಘೋಷವಾಗಿ ಸ್ಟೇಜ್ ಮೇಲೆ ನಿಂತು ಹೇಳ್ತಾರೆ. ಅದನ್ನೇ ತಗೊಂಡೋಗಿ ರಾಜ್ಯಪಾಲರ ಅಂಕಿತನೂ ಕೊಡಿಸ್ತಾರೆ. ಅದಕ್ಕೆ ಆ ರಾಜ್ಯಪಾಲರ ಅಂಕಿತ ಆಗಿರೋ ಬೈಕ್ ಟ್ಯಾಕ್ಸಿ ಇವತ್ತವರೆಗೂ ನಿಂದಿರ್ತಾ ಇಲ್ಲ, ನಿಲ್ಸಕ್ ಆಗ್ತಾ ಇಲ್ಲ ನಾಯಕರ ಕೈಲಿ ಅಂತ ಚಾಲಕರು ಪ್ರಶ್ನೆ ಮಾಡೋಂಥ ಕೆಲಸ ಆಗ್ತದೆ ಇವತ್ತು. ಅದರಿಂದ ಇವತ್ತು ನಾಯಕರಿಗೆ ಬೆಲೆ ಇಲ್ದಂಗಾಗಿದೆ. ಸರ್ಕಾರಕ್ಕೆ ಬೆಲೆ ಇಲ್ವಲ್ಲ. ಈಗ ಆರ್ಟಿಒ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟಂಗೆ ಟ್ರಾಫಿಕ್ ಅಧಿಕಾರಿಗಳಿದ್ದಾರೆ. ನಾನೊಬ್ಬ ಡ್ರೈವರ್, ನಾನೊಂದು ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಒಂದು ಫೈನ್ ಕಟ್ಟಬೇಕು. ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹಿಂದ್ಗಡೆ ಹೋಗ್ಬೇಕಂದ್ರೆ ಅಲ್ಲಿ ಫೈನ್ ಕಟ್ಟಬೇಕು. ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ. ಇಷ್ಟೆಲ್ಲ ನೀವು ಮಾಡ್ತೀರಂದ್ರೆ ಒಂದು ಇಲೀಗಲ್ ಸಂಸ್ಥೆ ನಡೆಸಿರೋಂಥ ಬೈಕ್ ಟ್ಯಾಕ್ಸಿ, EV ಬೈಕ್ ಟ್ಯಾಕ್ಸಿ ರದ್ದು ಮಾಡಿದ್ದಾರೆ. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಲೈಸೆನ್ಸ್ ಅನ್ನ ಕೊಟ್ಟಿದ್ರು ಅಂತ ನಮ್ಮ ಸಾರಿಗೆ ಸಚಿವರಾದ ಮಂತ್ರಿ ಅವರು ಹೇಳಿದ್ರು. ಮತ್ತೆ ನಾವು ಅದನ್ನ ಹಿಂಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ ನಿಲ್ಲಿಸಿ ಅಂತ. ಎಲ್ ಪಾಲನೆ ಮಾಡ್ತಾ ಇದ್ದೀರಾ? ರಾಜ್ಯಪಾಲರ ಆದೇಶಕ್ಕೆ ನಿಮ್ಗೆ ನೀವು ಇದು ಮಾಡಿಲ್ಲ ಅಂದ್ರೆ, ಅವ್ರ ಗೌರವ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಯಾವ ಮಟ್ಟಿಗೆ ಕೆಟ್ಟದೈತೆ ಹೇಳಿ? ಸರ್ಕಾರ ಸರಿ ಇದೆ. ಸರ್ಕಾರ ಯಾವ ಸರ್ಕಾರ ಬಂದ್ರು ಅಷ್ಟೇ ಚಾಲಕರಿಗೆ ತುಂಬಾ ಹೊಡ್ತಾ ಬೀಳ್ತೈತೆ. ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು. ರಿಜ್ವಾನ್ ಅವರೇ, ನಮ್ಮ ಚಾಲಕರು ಎಚ್ಚೆತ್ಕೊಳ್ಬೇಕು. ಇದು ಕೊನೆಯ ಅವಕಾಶನೇ ಅಂತ ಹೇಳ್ಬೋದು. ರ್ಯಾಪಿಡೋ ನಿಷ್ಕ್ರಿಯಗೊಳಿಸಿ ಅಭಿಯಾನ ಇದು ನಮ್ಮ ಚಾಲಕರಿಗೆ ಕೊನೆಯ ಅವಕಾಶ, ಕೊನೆಯ ಆಯುಧ ಅಂತಾನೆ ಹೇಳ್ಬೋದು. ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನು ಇದ್ದು ಬೆಂಗಳೂರಲ್ಲಿ ಸತ್ತಂಗೆ ಅಂತಾನೆ ನಮ್ಮ ಅಭಿಪ್ರಾಯ. ಸಂಘಟನೆಯಲ್ಲಿ ಒಂದು ಕ್ರಮವನ್ನು ತಗೊಳ್ಳಂತ ಕೆಲಸ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಾವು ಸ್ವಾಭಿಮಾನಿ ಚಾಲಕರಾಗಿರಿಂದ ಪ್ರತಿಯೊಬ್ಬ ಸ್ವಾಭಿಮಾನಿ ಚಾಲಕರು ನಮ್ಮ ಜೊತೆಯಲ್ಲಿ ನಿಲ್ಲಿ ಏನು ಒಂದು ಮಾಡ್ತಾ ಇರ್ತಾರೆ, ರ್ಯಾಪಿಡೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ದಂಗೆ ಅಂಥವ್ರನ್ನ ಖಂಡಿತ ನಾವು ಸನ್ಮಾನನ ಯಾವ ರೀತಿ ಮಾಡಬೇಕು ಮಾಡೋಂಥ ಕೆಲಸ ಮಾಡೇ ಮಾಡ್ತೀವಿ. ಓಕೆ, ಧನ್ಯವಾದ. ಯೂಟ್ಯೂಬರ್ ಅವ್ರು ತಗೊಳ್ತವ್ರೆ ನೋಡಿ ಸ್ನೇಹಿತರೆ. ನಮ್ಮ ಅಭಿಯಾನನ ನಮ್ಮ ಯಾರೋ ಒಬ್ಬರು ಯೂಟ್ಯೂಬರ್ ಬಂದಿದ್ದಾರೆ, ಅವರು ಕೂಡ ಮಾತಾಡಿ. ಇವ್ರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಾನೊಬ್ಬ ಇನ್ಸ್ಟಾಗ್ರಾಮ್ ಮತ್ತು ಕಾಂಟೆಂಟ್ ಕ್ರಿಯೇಟರು. ಸೊ ಇಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಯೂನಿಕ್ ಆಗಿ ಎಲ್ರಿಗೂ ಮೊದಲೇ ಕೊಡ್ತಾ ಇದ್ದೀರಾ. ಏನ್ರ ಬಗ್ಗೆ ಇದು ವಿಷಯ ಏನು? ನಾವು ಇದು ರ್ಯಾಪಿಡೋ ಬೈಕ್ ಡಿಯಾಕ್ಟಿವೇಟ್ ಮಾಡಬೇಕು, ರ್ಯಾಪಿಡೋ ಅಕೌಂಟ್ನ ಡಿಯಾಕ್ಟಿವೇಟ್ ಮಾಡಬೇಕಂತ ನಮ್ಮ ಚಾಲಕರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಅಂದರೆ ಈಗ ರ್ಯಾಪಿಡೋ ಮತ್ತು ಈ ಆಟೋ ಕಾಂಟ್ರವರ್ಸಿ ತುಂಬ ದಿವಸದಿಂದ ನಡೀತಾ ಇದೆ. ಆನ್ಲೈನ್ ನಾವು ನೋಡ್ತಾ ಇರ್ತೀವಿ. ಸುಮಾರು ಜನ ಓಡಿಸ್ಬೇಡಿ ಅಂತ ಆಗ್ತಾರೆ, ಸ್ವಲ್ಪ ಜನ ನಾವು ಹೊಟ್ಟೆಪಾಡಿಗೆ ನಾವೇನು ಮಾಡೋಣ ಅಂತಾರೆ. ಈಗ ಬೇರೆ ಕೆಲಸನೂ ಮಾಡಿ ಅಂತಲೂ ಹೇಳ್ತಾರೆ. ಈಗ ನಾನು ಯಾರ ಸೈಡು ತೊಗೊತಾ ಇಲ್ಲ ಸದ್ಯಕ್ಕೆ. ನಾನು ಒಂದು
ಒಂದು ಪಬ್ಲಿಕ್ ಒಪಿನಿಯನಿಂದ ಕೇಳ್ತಾ ಇರೋದು. ಪಬ್ಲಿಕ್ ಆಗಿ ಒಬ್ಬ ಕಡಿಮೆ ದುಡ್ಡಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಬ್ಗಳು ಬಂತು, ಊಬರ್ ಓಲಾ ಎಲ್ಲ ಜಾಸ್ತಿ ಆಯಿತು. ಹಂಗೆ ಆವಾಗೂ ಸಹ ನಮ್ಮ ಆಟೋ ಅವರಿಗೆ ಸ್ವಲ್ಪ ಕಷ್ಟ ಆಯಿತು. ಈ ರ್ಯಾಪಿಡೋ ಬಂದಾಗಿಂದ ನಿಮ್ಗೇನು ಕಷ್ಟ ಆಗ್ತಿದೆ? ರ್ಯಾಪಿಡೋ ಬಂದಾಗಿಂದ ಕಷ್ಟ ಅಂತ ಏನಂದರೆ, ಫಸ್ಟು ಬೈಕ್ ಟ್ಯಾಕ್ಸಿಲಿ ಕಮ್ಮಿ ರೇಟ್ ಅಂತ ಹೇಳ್ತಾರೆ, ಅಲ್ಲಿ ಒಬ್ಬರನ್ನೇ ಕರ್ಕೊಂಡು ಹೋಗೋದು, ನಾವು 3 ಜನನೇ ಕರ್ಕೊಂಡು ಹೋಗೋದು. ಕಾನೂನಲ್ಲಿ ಅವಕಾಶನೇ ಇಲ್ಲ ಅದಕ್ಕೆ. ಕಾನೂನು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಅವರು ವೈಟ್ ಬೋರ್ಡಲ್ಲಿ ಗಾಡಿ ಓಡಿಸ್ತಾ ಇರೋದು. ಓಕೆ, ವೈಟ್ ಬೋರ್ಡಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಓಕೆ, ಯಾವುದೇ ನಾವು 1988 ಮೋಟಾರ್ ವೆಹಿಕಲ್ ಪ್ರಕಾರ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸರ್. ಈ ಕಡೆ ಮಾಡಿ ಈ ತೋರ್ಸಪ್ಪ ಮಾತಾಡಿ. ಆದರೆ ಈಗ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅದನ್ನ ಸ್ಟಾಪ್ ಮಾಡ್ತಿದ್ಯಾ? ಯಾರು ರ್ಯಾಪಿಡೋ ಓಡಿಸಿದ್ರೆ ತಡೀತಿದಾರಾ? ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ ಟಿ ಒ ಕಚೇರಿಯಿಂದಾಗಲಿ ಯಾರೇ ಒಂದು ಅಧಿಕಾರಿಗಳು ಇವತ್ತು ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಸಾರಿಗೆ ಸಚಿವರು ಆದೇಶ ಹೊರಡಿಸಿದ್ರು, ರಾಜ್ಯಪಾಲರು ಅದಕ್ಕೆ ಅಂಕಿತನೂ ಹಾಕಿದ್ರು. ಆದರೂ ಇವತ್ತವರೆಗೂ ಯಾರೂ ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇಲ್ಲ. ಓಕೆ, ಈಗ ಹೊಟ್ಟೆಪಾಡಿಗೆ ನಾನು ಓಡಿಸ್ತಾ ಇದ್ದೀನಿ ರ್ಯಾಪಿಡೋ ಅಂತ ಸ್ವಲ್ಪ ಜನ ಹೇಳ್ತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೊಟ್ಟೆಪಾಡಿಗೆ ಓಡಿಸೋರಿಗೆ ಸುಮಾರು ಕೆಲಸಗಳಿದ್ದಾವೆ, ಆದರೂ ಅಂಥ ಹೊಟ್ಟೆಪಾಡಿಗೆ ಓಡಿಸ್ತೀವಿ ಅನ್ನೋರಿದ್ರೆ ಅಂಥವ್ರಿಗಿಲ್ಲ. ಇವಾಗ ಸುಮಾರು ಜನ ಏನಾಗ್ತಿದೆ ಅಂದರೆ, 1 ಲಕ್ಷ ಸಂಬಳ ತಗೊಂಡು ಸಾಫ್ಟ್ವೇರ್ ಕಂಪ್ನಿ ಉದ್ಯೋಗ ಮಾಡ್ತಾ ಇರ್ತಾನೆ. ಅವನು ಡೈಲಿ ಬೆಳಗ್ಗೆ ಒಂದು ಬಾಡಿಗೆ, ಸಾಯಂಕಾಲ ಒಂದು ಬಾಡಿಗೆ ಹೊಡಿತಾನೆ. ಅವ್ನಿಗೇನು ಕಮ್ಮಿ? ಒಬ್ಬ ಉದ್ಯೋಗ ಇರೋನಿಗೆ ಉದ್ಯೋಗ ಕೊಡೋಂಥ ಅವಶ್ಯಕತೆ ಏನಿದೆ ಸರ್ಕಾರಕ್ಕೆ? ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀರಾ? ಅದಕ್ಕೊಂದು ಕಾನೂನು ಮಾಡಿರಿ, ಅದ್ರ ಪ್ರಕಾರ ನೀವು ಮಾಡಿಸಿ. ಅದು ಬಿಟ್ಬಿಟ್ಟು ಪ್ರತಿಯೊಬ್ಬನ ನೀವು 1 ಅವರ್ಗೆ ಬಾಡಿಗೆ ಹೊಡೀರಿ, 2 ಅವರ್ಗೆ ಬಾಡಿಗೆ ಹೊಡಿ ಅಂತ ಹೇಳ್ತಾ ಇದ್ದೀರಲ್ಲ. ಉದ್ಯೋಗ ಇರೋನಿಗೆ ಉದ್ಯೋಗ ಏನಕ್ಕೆ ಕೊಡ್ತಾ ಇದ್ದೀರಾ ನೀವು? ಉದ್ಯೋಗ ಇಲ್ದವ್ರಿಗೆ ನಿರ್ಗತಿಕರಿಗೆ ಕೊಡೋಂಥ ಕೆಲಸ ಮಾಡಿ. ಉದ್ಯೋಗ ಸೃಷ್ಟಿ ಮಾಡಲೇಬೇಕಂತಂದರೆ ಬೇರೆ ಒಂದು ರೀತಿಯಲ್ಲಿ ನೀವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕೇ ಹೊರತು ಈ ಇಲ್ಲಿಗಲ್ ಆಗಿ ಅಲ್ಲ. ಹಂಗಂದ್ರೆ ನೀವು ಹೇಳೋ ಲೆಕ್ಕಾಚಾರದಲ್ಲಿ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗಳನ್ನು ನೀವು ಇವತ್ತು ಓಡಿಸ್ತಾ ಇದ್ದೀನಿ ಅಂದರೆ, ನಾನು ನಾಳೆ ಕಳ್ತನ ಮಾಡ್ತೀನಿ ಅಂತ ಬಂದರೆ ನನಗೆ ಕೊಡ್ತೀರಾ ನೀವು? ಕಳ್ತನ ಮಾಡೋಕ್ಕೆ ಆದೇಶ ಕೋರ್ಟಿಂದ ಆದೇಶ ಇದೆ ನಿನಗೆ, ನಾನು ಹೋಗಿ ಸ್ಟೇ ತಗೊಂಬಂದು ನಾನು ಈ ಮನೇಲಿ ಕಳ್ತನ ಮಾಡ್ತೀನಿ ಅಂದರೆ ಸ್ಟೇ ಕೊಡ್ತಾರೆ ಗೌರ್ಮೆಂಟು? ಈಗ ರ್ಯಾಪಿಡೋ ಓಡಿಸೋದು ಇಲ್ಲಿಗಲ್ ಅಂದ್ಬಿಟ್ಟು ಒಂದು ಆರ್ಡರ್ ಇದೆಯಾ, ಅಥವಾ ನಾವು ಹತ್ರ ಹೇಳ್ತಾ ಇರೋದಾ, ಅಥವಾ ಇದೆಯಾ? ಆ್ಯಕ್ಚುಲ್ 100% ಇಲ್ಲಿಗಲ್ ಸರ್. ಯಾಕಂದರೆ ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಮಾಡ್ತಾರೆ. ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಮಾಡೋಕ್ಕೆ ಯಾವುದೋ ಕಾನೂನಲ್ಲಿ ಇಲ್ಲ. ಓಕೆ, ಕಾನೂನು ಇನ್ನೂ ಚೇಂಜ್ ಮಾಡಿ ಅವ್ರು ಏನಾದರೂ ಮಾಡಿದ್ರೆ ಅದು ಮುಂದಿನ ದಿನದಲ್ಲಿ ಆಗ್ಬೋದು. ಇವತ್ತಿಗೆ ಆ ಕಾನೂನು ಇಲ್ಲ, ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಮಾಡೋಕ್ಕಿಲ್ಲ. ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂದಮೇಲೆ ಅದು ಇಲ್ಲಿಗಲ್ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಇಲ್ಲಿ ಒಂದು ಬ್ಯಾನರ್ ಹಾಕಿದ್ದೀರಾ, ಏದ್ರ ಬಗ್ಗೆ ಇದು? ಅದೇ ಅಭಿಯಾನದ ಬಗ್ಗೆ. ಇದು ಕ್ಲಿಯರ್ ಮಾಡ್ರೆ ಗಾಡಿ ಕ್ಲಿಯರ್ ಮಾಡಿ, ಟ್ರಾಫಿಕ್ ಕ್ಲಿಯರ್ ಮಾಡ್ತಿಲ್ಲ. ಇದು ಎಲ್ಲಾದ್ರೂ ಒಂದು ಏನಾದರೂ ಕಾರ್ಯಕ್ರಮ ಥರ ಮಾಡ್ತಾ ಇದ್ದೀರಾ, ಅಥವಾ ಇವತ್ತಿನ ಅಂದ್ರೆ ಹೇಳಿ ಅಣ್ಣ. ಈಗ ನಾವು ಒಂದು ಸಂಘಟನೆಗಳಿಂದ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ನಾವು ಪ್ರತಿಯೊಬ್ಬರು ಅನ್ಇನ್ಸ್ಟಾಲ್ ಮಾಡೋವರೆಗೂ ಇದನ್ನು ನಾವು ನಡೆಸ್ಕೊಂಡು ಓಕೆ, ಈಗ ಡ್ರೈವರ್ಗಳಿಗೆ ಒಂದು ಯಾರು ರೈಡ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಹೇಳಿದ್ದೀರಾ. ಬಟ್ ಕಸ್ಟಮರ್ಸ್ ಈಗ ನನಗೆ ಆಟೋ ಬೇಡ, ಕಾಸ್ಟ್ಲಿ ಆಗುತ್ತೆ, ಒಂದು 10 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ಹೋಗ್ತೀನಿ, ಬರೀ ನಾನು ಗಾಡಿಯಲ್ಲಿ ಹೋಗ್ತೀನಿ ಅಂತ ಯೂಸ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಹೇಳ್ತೀರಾ? ಆಟೋದಲ್ಲಿ ಹಂಗೂ ಶೇರ್ ಆಪ್ಷನ್ ಒಂದು ಮಾಡಿದ್ರು ಸರ್. ಓಕೆ, ಅದು ಮಾಡಿದ್ರು ಒಂದು ಕಡೆಯಿಂದ ಶೇರ್ ಆಪ್ಷನ್ ಆದರೂ ಮಾಡ್ಬೋದಾಗಿತ್ತು ಹೊರತು ಇವರು ಸಿಂಗಲ್ ಕಸ್ಟಮರ್ಗೆ ಬೈಕ್ ಟ್ಯಾಕ್ಸಿ ಯಾವ ಲೆಕ್ಕದಲ್ಲಿ ಮಾಡ್ತಾರೆ? ಇಲ್ಲ, ನಾನು ಯಾರು ಅಂದರೆ ಇದ್ರ ಥರ ನೋಡ್ತಾ ಇದ್ದೀನಿ ಕಸ್ಟಮರ್ ಆಗಿ. ನಾನು ಅದನ್ನ ಹೇಳ್ತಾ ಇದ್ದೀನಿ ಸರ್. ಇವಾಗ ಸಿಂಗಲ್ ಕಸ್ಟಮರ್ ಬೈಕ್ ಟ್ಯಾಕ್ಸಿಲಿ ಹೋಗೋದು, ಅವನು ಮಿನಿಮಮ್ 40 ರೂಪಾಯಿ ಕೊಡ್ತಾನೆ, ನನಗೆ ಮಿನಿಮಮ್ 50 ರೂಪಾಯಿ ಇರೋದು. ನಾನು 3 ಜನ ಇದ್ರೂ 50 ರೂಪಾಯಿ ಹೋಗ್ತೀನಿ. ಅದು ಶೇರ್ ಆಪ್ಷನ್ ಮಾಡಿ ನಮ್ಗೆ 75 ರೂಪಾಯಿ ಕೊಡಿ, 25 ರೂಪಾಯಿ ಕೊಡೋದು. ನೀವು ಮಾಡಬೇಕಾದ್ರೆ ಅನುಕೂಲಗಳು ಬೇಜಾನಿದೆ. ಕಂಪ್ನಿಯವ್ರು ಏನಾದರೂ ಮಾಡ್ಬೇಕಂತಂದ್ರೆ ಆಟೋದವ್ರಿಗೆ ಮಾಡಬೇಕು, ನೀವು ಬೈಕ್ ಟ್ಯಾಕ್ಸಿ ತಂದು ಮಾಡೋದಲ್ಲ. ಬೈಕ್ ಟ್ಯಾಕ್ಸಿಯಲ್ಲಿ ಏನು ಸೇಫ್ಟಿ ಇದೆ? ಸೇಫ್ಟಿನೂ ಒಂದು ಪ್ರಶ್ನೆ. ಸೇಫ್ಟಿ ಹೆಣ್ಮಗುಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಲವಾರು ಪ್ರಾಬ್ಲಮ್ಗಳಾಗಿದೆ. ಹೆಣ್ಮಕ್ಳಿಗೆ ಆಕ್ಸಿಡೆಂಟ್ ಆಗಿ ಬೀಳ್ಸಿ ಹೋಗಿದ್ದಾರೆ, ಹೆಣ್ಮಕ್ಳನ್ನ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಆಗಿದೆ. ನಮ್ಮ ಜಕ್ಕೂರ್ ಹತ್ರ ಒಂದು ಹೆಣ್ಮಕ್ಳನ್ನ ಹಿಡಿದು ಎಲ್ಲೇ ಕುಂಬಾರ್ ಜಾಗದಲ್ಲೆಲ್ಲ ಮುಟ್ಬಿಟ್ಟು ಅದೊಂದು ಕೇಸ್ ಆಗಿತ್ತು. ಈ ಥರ ಸುಮಾರು ಆಗಿದೆ. ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೇಫ್ಟಿ ಅನ್ನೋದು ಇಲ್ಲ ಅಲ್ಲಿ. ಸೇಫ್ಟಿ ಮುಖ್ಯ. ಇವತ್ತು ಆಟೋ ಏನಾದರೂ ಟ್ರಾಫಿಕ್ ಇದ್ದರೆ ನಿಧಾನಕ್ಕೆ ಒಂದು ಎಂಜಿನ್ ದುರ್ಕೊಂಡಾದ್ರೂ ಹೋಗುತ್ತೆ. ಬೈಕ್ ಅವ್ನು ಹಂಗಲ್ಲ, ಫುಟ್ಪಾತ್ ಮೇಲೆ ಹೋಗ್ತಾನೆ. ಫುಟ್ಪಾತ್ ಮೇಲೆ ಹೋದ್ರೆ ಫೈನ್ ಎಷ್ಟ್ರಿ ಹಾಕ್ತೀರಾ ನೀವು ಗೌರ್ಮೆಂಟ್ ಅವರು? ಫುಟ್ಪಾತ್ ಮೇಲೆ ಹೋಗೋ ಗಾಡಿಗಳನ್ನ ಯಾಕೆ ಪ್ರಶ್ನೆ ಮಾಡಲ್ಲ ನೀವು? ರ್ಯಾಪಿಡೋ ಇಲ್ಲಿಗಲ್ ಅಲ್ಲ, ಬಿಟ್ಬಿಡಿ. ಹೋಗ್ತಾ ಇರೋ ಮಾರ್ಗ ಯಾವುದು? ನೀವು ಫುಟ್ಪಾತಲ್ಲಿ ಓಡಿಸ್ತಾರೆ ಇವತ್ತು ರ್ಯಾಪಿಡೋ ಗಾಡೀಲಿರೋನು. ಯಾಕಂದರೆ ಕಸ್ಟಮರ್ ಹಿಂದೆ ಇರೋನು ಅರ್ಜೆಂಟ್ ಹೋಗ್ಬೇಕಂತಾನೆ ಅವ್ನಿಗೆ.
ಒಂದು ವೇಳೆ ಅವನೇನಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತರೆ, ಕಸ್ಟಮರ್ ಏನಾದ್ರು ಸತ್ತರೆ ಬೈಕಲ್ಲಿ ಇನ್ಸೂರೆನ್ಸ್ ಯಾವುದು ಕ್ಲೈಮ್ ಆಗಲ್ಲ, ಕಸ್ಟಮರ್ಗೆ ಯಾವನು ಕೊಡಲ್ಲ. ನಿನ್ನ ಸ್ವಂತದವರು, ನಿನ್ನ ಯಾರ ಸಂಬಂಧಿಕರು ನಿನ್ನ ಗಾಡಿ ಹಿಂದೆ ಇದ್ದರೆ ಮಾತ್ರ ನಿಮಗೆ ಇನ್ಸೂರೆನ್ಸ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಮತ್ತೆ ಈ ರ್ಯಾಪಿಡ್ ಅವರಿಗೆ ಲೈಸೆನ್ಸ್ ಇದೆಯಾ ರನ್ ಮಾಡೋಕ್ಕೆ? ಅವ್ರಿಗೆ ಯಾವುದೇ ಥರದ ಲೈಸೆನ್ಸ್ ಇಲ್ಲ ಅವರು. ಹಂಗಂತ ಕಾನೂನು ಬಾಹಿರವಾಗಿ ಮಾಡ್ತಾವ್ರೆ ಸರ್. ಹಂಗಂತ ಮಾನ್ಯ ಸಚಿವರು ಹೇಳಿದ್ದಾರೆ, ನಮ್ಮ RTO ಇನ್ಸ್ಪೆಕ್ಟರ್ಗಳು ಹೇಳಿದ್ದಾರೆ, RTO ಕಮಿಷನರ್ ಹೇಳಿದ್ದಾರೆ, ಆಯುಕ್ತರು ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳ್ತಾರೆ ಇಲ್ಲಿ ನಾವು ಯಾವುದೇ ಲೈಸೆನ್ಸ್ ಕೊಟ್ಟಿಲ್ಲ, ಓನ್ಲಿ ಕ್ಯಾಬ್ಸ್ ಅಂತ ಹೇಳ್ತಾರೆ. ಆಟೋ ಓಡ್ಸಂಗೂ ಇಲ್ಲ ಅಂತ ಹೇಳ್ತಾರೆ ಅವರು. ಅಂಥದ್ರಲ್ಲಿ ಯಾವುದಕ್ಕೂ ಕ್ರಮ ತಗೊಂತ ಇಲ್ಲ. ಒಂದೇ ಒಂದು ಎಲ್ಲರ ಜೊತೆ ಒಂದು ಫೋಟೋ ತೆಕ್ಕೊಳ್ಳೋಣ. ಆಟೋ ನಮ್ಮ ಚಾಲಕರು ಯಾರು ಇದ್ದಾರೆ ಎಲ್ಲರ ಜೊತೆ ಒಂದು ನಿಂತ್ಕೊಂಡು ಒಂದೇ ಒಂದು ಫೋಟೋ. ಬನ್ನಿ ಎಲ್ಲರೂ ಬನ್ನಿ ಅಣ್ಣ ಇಲ್ಲಿ. ಬ್ರದರ್ ರ್ಯಾಪಿಡೋ ಇದೆಯಾ? ದಯವಿಟ್ಟು ಅದನ್ನ ಡಿಆಕ್ಟಿವೇಶನ್ ಮಾಡಿಸಿ. ಎಲ್ರಿಗೋಸ್ಕರ ಮಾಡ್ತಾ ಇರೋದು. ದಯವಿಟ್ಟು ಹೋಗ್ಬೇಡಿ. ಅಲ್ಲ ಇವಾಗ ಸದ್ಯಕ್ಕೆ ಖಂಡಿತ ಶಿಸ್ತಬದ್ಧತೆಯಿಂದ ಮಾಡ್ತಾ ಇದ್ದೀರಾ, ಯೂನಿಫಾರ್ಮ್ ಹಾಕಿದ್ದೀರಾ. ಅಣ್ಣ ಪ್ರಯಾಣಿಕರಿಗೂ ಕೊಡಿ ಅಣ್ಣ, ಮಜ್ಜಿಗೆ ಕುಡೀರಿ. ಚೆನ್ನಾಗಿದೆ. ಖಂಡಿತ ಇದು ನಾವು ಒಂದು ರೀತಿ ಮಾಡ್ತಿದ್ದೀವಿ. ಖಂಡಿತ ಹಲವಾರು ಸಂಘಟನೆಗಳು ಸೇರಿ ಬೇರೆ ರೀತಿ ಮಾಡೋಂಥ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ದೀವಿ. ಆಟೋ ಕ್ಯಾಬ್ ಎಲ್ಲ ಇದೆ. ಮೇನ್ ಕನ್ಸರ್ನ್ ಬಂದು ಬೈಕ್ ಅವ್ರು ಯಾಕೆ ಓಡಿಸ್ತಾರೆ? ಬೈಕ್ ನಿಲ್ಲಿಸಬೇಕು ಅಂತ ಹೇಳಿ ಅಭಿಯಾನ. ವೈಟ್ ಬಾಟಲ್ ಓಡಿಸ್ತಾ ಇದ್ದಾರೆ, ಹಂಗಾಗಿ ತೊಂದರೆ ಆಗ್ತದೆ. ಸ್ನೇಹಿತರೆ ನೋಡಿ ಅಣ್ಣ, ತಮ್ಮ ಹೆಸರು ಸರ್ ಯಾವುದು ಯೂಟ್ಯೂಬ್ ಚಾನಲ್ ತಮ್ಮದು? ನಂದು ಮೆಮೊರೀಸ್ ರಿಸ್ಟೋರ್ಡ್ ಅಂತ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಎರಡು ಇದೆ. ಓಕೆ ಸರ್, ಧನ್ಯವಾದ ಸರ್. ಬನ್ನಿ ಫೋಟೋ ಇಟ್ಕೊಳ್ಳಿ. ಬನ್ನಿ ಇವರು ಬನ್ನಿ ಸರ್, ಇಲ್ಲೇ ಬನ್ನಿ. ನೀವು ತೆಗಿತೀರಾ? ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಅವರು ಕೆಲವೊಂದು ಪ್ರಶ್ನೆಗಳು ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಹನುಮಂತಣ್ಣವರು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರು. ಅಲ್ಲೇ ಇರೋ ನಿಮ್ಮ ಸೆಂಟ್ರಲ್ ಅಂತ ನಿಂತ್ಕೊಳ್ಳೋಣ. ಬನ್ನಿ ಯಜಮಾನ್ರೆ, ನಮಸ್ಕಾರ. ಯಾವ್ದು ಓಡಿಸೋದು ಆಟೋದು ನೀವು ಆ್ಯಪಲ್ಲಿ? ಯಾವ್ದ್ರಲ್ಲಿ ಓಡಿಸೋದು? ರ್ಯಾಪಿಡೋ ಇದೆಯಾ? ಸ್ವಲ್ಪ ದಯವಿಟ್ಟು ರ್ಯಾಪಿಡೋ ಡಿಲೀಟ್ ಮಾಡಿಬಿಡೋಣ. ಎಲ್ಲರೂ ಡಿಲೀಟ್ ಮಾಡಿಸ್ತಾ ಇದ್ದೀವಿ, ಡಿಆಕ್ಟಿವೇಶನ್ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಡಿಲೀಟ್ ಮಾಡ್ಬೇಕಣ್ಣ. ತಮ್ಮ ಹೆಸರಣ್ಣ? ಮಹೇಶ್. ಯಾವ ಏರಿಯಾ ತಮ್ಮದು? ಯಲಹಂಕನಾ? ಯಲಹಂಕದವ್ರು ಆಗಿ ಹಿಂಗೆ ಅಂದರೆ ಹಿಂಗೆ ನೀವು ಫಸ್ಟು ರ್ಯಾಪಿಡೋನ ಡಿಲೀಟ್ ಮಾಡಿ ಅಣ್ಣ. ಬನ್ನಿ ಮಜ್ಜಿಗೆ ಕುಡೀರಿ. ಮಜ್ಜಿಗೆ ಕುಡಿದಾದ್ಮೇಲೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಆ್ಯಪ್ನ ಕಳ್ಳನ ಮಗಂದು ಡಿಲೀಟ್ ಮಾಡಿ. 420 ರ್ಯಾಪಿಡೋ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವಾ? ಮಾಡ್ಬೋದಾ? ನೀವು ಹಿರಿಯರು. ಅವರು ಒಂದು ಪ್ರಶ್ನೆ ಕೇಳ್ತವ್ರೆ, ಅವರು ಒಂದು ಸ್ವಲ್ಪ ಅವ್ರ ಮಾತಾಡ್ಬೇಕು. ಅಣ್ಣ ರಂಗಣ್ಣ ಮಾತಾಡ್ತಾರೆ, ಮಾತಾಡಕ್ಕೆ ಇರಿ. ಎಲ್ಲಿ ಮಾತಾಡ್ರಿ, ಮುಂದಕ್ಕೆ ಹೋಗಿ. ಅಣ್ಣ ಕುಡಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ನೀವೇನಾದರೂ HSR ಕಡೆ ಹೋದ್ರೆ ಡಿಆಕ್ಟಿವೇಶನ್ ಮಾಡಿಸ್ಬಿಡಿ. ಅದನ್ನು ಲೆಟ್ರೇಟ್ ಕೊಡ್ಬೇಕು ನಾವು. ಅದು ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಡಾಟಾ ಏನಿರುತ್ತೆ ಅದು ಕ್ಲಾರಿಟಿ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಡಾಟಾ ಎಲ್ಲ ಅವ್ರ ಹತ್ರ ಇರುತ್ತೆ. ನಮ್ಮ DL ಡಾಕ್ಯುಮೆಂಟ್ಸು ನಮ್ಮ DL ಅಲ್ಲಿ ಇನ್ನೊಬ್ರು ಕೊಡ್ತಾರೆ ಆಮೇಲೆ ವರ್ಷಕ್ಕೆ. ಅದರಿಂದ ನಾವು ಡಿಆಕ್ಟಿವೇಶನ್ ಮಾಡಿಸಿ ಅಂತ. ಅನ್ಇನ್ಸ್ಟಾಲ್ ಮಾಡಿದ್ರೂ ತೊಂದರೆ ಇಲ್ಲ, ಮತ್ತೆ ಇನ್ಸ್ಟಾಲ್ ಮಾಡಬೇಡಿ. ಮಾಡ್ತೀರಣ್ಣ? 101%. ಇನ್ನೊಂದು ಮಜ್ಜಿಗೆ ಕೊಡ್ರಣ ಅಣ್ಣಂಗೆ. ಹೊಡೆದಿಲ್ವಾ? ಹೌದಾ? ಹೊಡೆದಿಲ್ವಾ ನೀವು? ಇರ್ರಿ, ನಿಮ್ಮ ಮಾತನ್ನ ನಂಬೋಣ ನಾವು ರಿಕ್ವೆಸ್ಟ್ ಅಣ್ಣ, ಇದು ದೌರ್ಜನ್ಯದಿಂದ ಎಲ್ಲ ಕೇಳ್ತಾ ಇರೋದು. ಅದಕ್ಕೆ
ಗಾಳಿಗೆ ಕರೆಕ್ಟಾಗಿ ಹೊಡೆದಿಲ್ಲ ನೋಡ್ರಿ ಇವತ್ತು ದಿವಸನೂ ಇಲ್ಲ. ಇಲ್ಲ ಹೊಡೆದಿಲ್ಲ ಬಿಡಿ ನೀವು. ಡಿಲೀಟ್ ಆಪ್ಷನ್ ಅಲ್ರಿ ಇವಾಗ ಅದು. ಅಲ್ಲಿ ಅಕೌಂಟ್ಗೆ ಹೋಗಿ, ಅಕೌಂಟ್ ಕೆಳಗಡೆ ಹೋಗಿ ಹನುಮನ್ ಗೌಡ್ರ, ಡಿಲೀಟ್ ಹನುಮನ್ ಗೌಡ್ರ ಏನಂತ ಹಾಕ್ಲಿ? ದೊಡ್ಡ ಕಳ್ಳ ಅಂತ ಹಾಕ್ಲ ಅವನ್ನ? ಡಿಲೀಟ್ ಮಾಡಿ ಅದರ್ ಇಶ್ಯೂಸ್ ಹಾಕಿರಿ. 420 ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ 420 ಆ್ಯಪ್ ಅಂತ ಹಾಕಿ. ನಂಬರ್ ಹಾಕಿ ಅಣ್ಣ ನಿಮ್ಮದು. 78 7899 99 ಅಣ್ಣ ದಯವಿಟ್ಟು ಮಹೇಶ್ ಅಣ್ಣ ಓಡಿಸ್ಬೇಡಿ ಅಣ್ಣ, ಅದು ರ್ಯಾಪಿಡೋನ. ನೀವು ಓಡಿಸಲ್ಲ, ನಮಗೆ ನಂಬಿಕೆ ಇದೆ. ನೀವು ಒಂದು 4 ಜನ ಕೇಳಿ ಅಣ್ಣ, ಸರಿನಾ? ಇದು ಸತತವಾಗಿ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನು ಮುಂದಕ್ಕೂ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಎಲ್ಲರೂ ಕೂಡ ಸಹಕರಿಸಬೇಕು ಇಂಥ ವಿಚಾರಗಳಲ್ಲಿ. ಇದು ಉಳುವಿನ ಪ್ರಶ್ನೆ ಅಂತಾನೆ ಹೇಳ್ಬೋದು. ಬಂದಿರಿ ಅಣ್ಣ, ಅಲ್ಲಿ ಮಾಡಿರಿ, ಅನ್ಇನ್ಸ್ಟಾಲ್ ಮಾಡಿ. ಹೆಂಗೆ ಅದು ಮಾಡ್ದ ಹೇಳಿ ಅಣ್ಣ. ನಮಸ್ತೆ, ನಿಮಗೆ ಏನು ಹೆಸರು? ನಮ್ಮದು ಸುರೇಶ್. ಯಾವ ಏರಿಯಾ ತಮ್ಮದು? ಹೆಬ್ಬಾಳನಾ? ಯಾವ ಆ್ಯಪಲ್ಲಿ ಡ್ಯೂಟಿ ಮಾಡ್ತೀರಣ್ಣ ನೀವು? ರ್ಯಾಪಿಡೋ, ಊಬರ್ ಮೂರಲ್ಲೂ ಮಾಡ್ತೀರಾ? ಆ ರ್ಯಾಪಿಡೋದಲ್ಲಿ ಮಾಡಿದ್ರೆ ಪರವಾಗಿಲ್ವಾ ಬಿಸ್ನೆಸ್ಸು? ಮತ್ತು ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಅಣ್ಣ. ಎಲ್ಲರೂ ಡೈಲಿ ದಿನನಿತ್ಯ ಬಡ್ಕೊತವ್ರೆ ಸಾಮಾಜಿಕ ಜಾಲತಾಣದಲ್ಲಿ. ರೋಡ್ಗಳಲ್ಲಿ ಬಡ್ಕೊತವ್ರೆ. ನೋಡಲ್ವಾ ನೀವು? ನೀವು ಇಲ್ಲ ಅಣ್ಣ, ನಿಮ್ಗೆ ಏನಾದರೂ ಒಂದು ಕಷ್ಟ ಸುಖಕ್ಕೆ ಅಂದರೆ ಯಾರು ಆಗ್ತಾರೆ? ಚಾಲಕರೇ ತಾನೆ, ನಾವೇ ತಾನೇ ನಿಲ್ಲೋದು. ಮತ್ತು ನಾವು ಚಾಲಕರೇ ಅಲ್ವಾ? ಪ್ರಶ್ನೆ ಮಾಡಿದ್ರು, ಒಂದು ನಿಮಿಷ. ನಾವು ಚಾಲಕರೇ ಅಲ್ವಾ? ನಾವೇ ತಾನೇ ನಿಂತ್ಕೊಳ್ಳೋದು. ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಅದನ್ನು ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀವಿ, ಡಿಲೀಟ್ ಮಾಡಿ ಅಣ್ಣ. ದಯವಿಟ್ಟು ಮೊಬೈಲ್ ಕೊಡಿ ಅಣ್ಣ. ಸುರೇಶ್ ಅಣ್ಣ ಕೊಡಿ, ತಗೊಳ್ರಿ. ದುಡಿಮೆ ಇಲ್ಲ ಅಂತದಾರೆ. ದುಡಿಮೆ ಯಾಕಿಲ್ಲ ಅಣ್ಣ? ಒಂದು ವಿಚಾರ ನಾನು ಕೇಳ್ತೀನಿ. ಬೈಕ್ ಟ್ಯಾಕ್ಸಿಂದ ನಮಗೆ ದುಡಿಮೆ ಆಗ್ತಿಲ್ಲ, ನಿಜ ಅಲ್ವಾ? ಆ ಬೈಕ್ ಟ್ಯಾಕ್ಸಿಗೆ ಅವ್ನು ನಡ್ಸಕ್ಕೆ ಆದಾಯ ಯಾರು ಮಾಡ್ಕೊಡ್ತಾ ಇರೋದು? ನಾವೇ ಅಲ್ವಾ? ಪ್ಲಾಟ್ಫಾರ್ಮ್ ಚಾರ್ಜ್ ಎಷ್ಟು ತಗೊಂತಾನೆ ನಿಮ್ಮ ಹತ್ರ? 20 ರೂಪಾಯಿ ತಗೊಂತಾನೆ. ಒಂದು ದಿನಕ್ಕೆ 20 ರೂಪಾಯಿ ಒಬ್ಬನಿಗೆ ಅಂದ್ರೆ 1.5 ಲಕ್ಷ 2 ಲಕ್ಷ ಆಟೋಗಳು ಆನ್ಲೈನ್ ಅಲ್ಲಿ ಇರ್ತಾರೆ. ಒಂದು ದಿನಕ್ಕೆ 3.5 ಲಕ್ಷ ಇದಾರೆ ಒಟ್ಟು ಟೋಟಲ್ ಆಗಿ. ಒಂದು ದಿನಕ್ಕೆ ಎಷ್ಟಾಯ್ತು? ಕೋಟಿಗೆ ದುಡ್ಡು ಅವನಿಗೆ 12 ಕೋಟಿ ಚಿಲ್ಲರೆ ಎಷ್ಟೇ ಆಗುತ್ತೆ? ಖಂಡಿತ. ಒಂದು ಆಪ್ ಅಲ್ಲಿ ಮಾಡಿ, ಒಂದೇ ಆಪ್ ಅಲ್ಲಿ ಯಾವ್ದಾದ್ರು ಮಾಡಿ, ಬೆಳಿಗ್ಗಿಂದ ಸಂಜೆವರೆಗೂ ಮಾಡಿ, ಖಂಡಿತ ದುಡ್ಡು. ಮೀಟರ್ ಬಾಡಿಗೆ ಹೊಡೆಯಕ್ಕೆ ಸತತವಾಗಿ ಪ್ರಯತ್ನ ಪಡಿ, ಅದರಲ್ಲೂ ಬಿಸ್ನೆಸ್ ಆಗುತ್ತೆ. ದಯವಿಟ್ಟು ಅದು ರ್ಯಾಪಿಡೋನ ಡಿಲೀಟ್ ಮಾಡಿ ಸುರೇಶ್ ಅಣ್ಣ ಅವರೇ. ಕುಡೀರಿ, ಇನ್ನೊಂದು ಮಜ್ಜಿಗೆ ಕುಡ್ರಿ ಇನ್ನೊಂದ್ಸತಿ. ಬೇಜಾರು ಮಾಡ್ಕೋಬೇಡಿ, ಎಲ್ರಿಗೋಸ್ಕರ ಮಾಡ್ತಾ ಇರೋದು ಇದು. ಇದಕ್ಕೆಲ್ಲ ಸಹಕಾರ ಕೊಡ್ಬೇಕಣ್ಣ. ಯಾವ್ದಾದ್ರು ಸಂಘಟನೆಯಲ್ಲಿ ಇದೀರಾ ನೀವು? ಯಾವ್ದಾದ್ರು ಸಂಘಟನೆ? ಯಾವ ಅಂಬೇಡ್ಕರ್ ಅಣ್ಣ? ಎಲ್ಲಾದ್ರೂ ಇರಿ. ಆದ್ರೆ ಇವಾಗ ಸ್ವಾಭಿಮಾನದಿಂದ ಒಂದು ಹೋರಾಟನ ಕೈಗೊಂಡಿದೀವಿ, ಅಭಿಯಾನನ ವಿಶಿಷ್ಟವಾಗಿ. ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಾಗುತ್ತೆ, ಸರಿನಾ? ದಯವಿಟ್ಟು ಡಿಲೀಟ್ ಮಾಡಿ ಅಣ್ಣ. ಅದು ಮಾಡಿಸ್ರಿ ಅವ್ರಿಗೆ. ಕೊಡಿ ಅಣ್ಣ, ಒಂದು ಕೊಡಿ. ಅದು ಬಿಟ್ಟು ಬೇರೆ ಹೊಡೀರಣ್ಣ ನೀವು. ಯಾವ್ದ್ರಲ್ಲ ನೋಡಿರಿ ನೋಡ್ರಿ, ಅವ್ರಿಗೆ ನಾವು ಹೊಡೆತ ಬೀಳಿಸ್ಬೇಕಂದ್ರೆ ಅನ್ಇನ್ಸ್ಟಾಲ್ ಮಾಡಬೇಕು, ಇಲ್ಲ ಡಿಆಕ್ಟಿವೇಶನ್ ಮಾಡಿಸ್ಬೇಕು ಅಲ್ವಾ? ಡಿಆಕ್ಟಿವೇಶನ್ ಮಾಡಿಸಿದ್ರೆ ನಮ್ಮ ಡಾಟಾ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ, ಸರಿನಾ? ಎಷ್ಟು ಮಾಡಿದ್ರಿ ಇವತ್ತು? 50 ರೂಪಾಯಿ ಮಾಡಿದ್ರಿ. 50 ರೂಪಾಯಿಗೆ 20 ರೂಪಾಯಿ ಕೊಡಬೇಕು. ಸಂಜೆವರೆಗೂ ಇನ್ನೊಂದು 50 ಮಾಡ್ತೀರಿ ಅನ್ಕೊಳ್ಳಿ, ಅವ್ನಿಗೆ 20 ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ಕೊಡ್ಲೇಬೇಕಾ? ನಮ್ಮಿಂದ ಅಂತಾನೆ ಅವ್ನು ಬೆಳೀತಾ ಇರೋದು. ಬೆಳೆಸ್ಬಿಟ್ಟಿದೀವಿ ಆಲ್ರೆಡಿ. ಡಿಆಕ್ಟಿವೇಶನ್ ಮಾಡೋಣ. ಡಿಆಕ್ಟಿವೇಶನ್ ನೋಡಿ, ಡಿಲೀಟ್ ಅಕೌಂಟ್. ಎಸ್, ಡಿಲೀಟ್ ಅಕೌಂಟ್. ಬೇರೆ ಯಾವ್ದಾದ್ರು ಹೊಡಿರೋಣ, ನೋಡಿಬೇಡ್ರಿ. ಅವರು ಮಾಡಿದ್ರೆ ಅವ್ರಿಗೂ ನೆಕ್ಸ್ಟ್ ಇಲ್ಲಿ ನೋಡಿ 420 ಅಂತ ಹಾಕಿ. ಸ್ಟಾಪ್ ಬೈಕ್. ತಪ್ಪಾಯ್ತು. ಸ್ಟಾಪ್ BI ಬೈಕ್ KE. ಇಲ್ಲೇ ಬಂತು ನೋಡಿ. ಹಂಗೆ ಬ್ಯಾಕ್ ಬನ್ನಿ. ಲೈವ್ ಬಲವಂತ ಮಾಡ್ದಿಲ್ಲ ಅಣ್ಣ. ನಂಬರ್ ಹಾಕ, ನಿನ್ನ ನಂಬರ್ ಹೇಳ. 4 ದಿನಕ್ಕೆ ಒಳ್ಳೇದಾಗಬೇಕು. ನಾವು ನಿಮ್ಮ ನಂಬರ್ ನೋಡಿ ಸ್ನೇಹಿತರೆ, ಇವತ್ತಿನ ದಿನ ಪಾಪ ಅವ್ರವ್ರ ಕಾಸುಗಳು ಹಾಕೊಂಡು ಮಜ್ಜಿಗೆನ ರೆಡಿ ಮಾಡಿಕೊಂಡು ತೆಗಿರೋಣ. ಮಜ್ಜಿಗೆ ಹಂಚ್ತಾ ಇದ್ದಾರೆ, ನಮ್ಮ ಚಾಲಕರಿಗೆ ಮನವರಿಕೆ ಮೂಡಿಸ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಹಾಗೆ ರ್ಯಾಪಿಡೋನ ಓಡಿಸ್ತಾ ಇದ್ದಾರೆ, ಕೆಲವೊಬ್ಬರು, ಎಲ್ಲರೂ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದೀರಾ. ಮೊದಲಿಗೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ. ಕೇಳೋಣ ಅವ್ರದ್ದು.
ಮಾಡ್ತಾರೆ ನಾವು. ಅಣ್ಣ ತಮ್ಮ ಹೆಸರೇನಣ್ಣ? ದೇವರಾಜ್. ಯಾವ ಏರಿಯಾ ಅಣ್ಣ ನಿಮ್ದು? ಮಾಗಡಿ ರೋಡ್ ಸುಕ್ಕದ ಕಟ್ಟೆ. ರ್ಯಾಪಿಡೋ ಓಡಿಸ್ತೀರಣ್ಣ? ಓಲಾ ಎಲ್ಲ ಓಡಿಸ್ತಿದ್ದೀರಾ? ಮಾಡಕ್ ಬಂದಿಲ್ಲ, ಮಾಡಿಲ್ಲ. ಎಷ್ಟು ಮಾಡಿದ್ದೀರಾ ರ್ಯಾಪಿಡೋದಲ್ಲಿ? 370ಕ್ಕೆ ಅವ್ನಿಗೆ ಸಾಯಂಕಾಲ ಪ್ಲಾಟ್ಫಾರ್ಮ್ ಫೀಸ್ ಕೊಡಬೇಕು. ಆ ರ್ಯಾಪಿಡೋ ಇಂದಾನೆ ತಾನೇ ನಮ್ಮ ಬಾಳ್ಗಳು ಈ ಥರ ಆಗಿರೋದು. ಇವತ್ತಿನ ದಿನ ನಾವೇನು ಕಷ್ಟ ಬೀಳ್ತಾ ಇದೀವಿ, ಇದಕ್ಕೆಲ್ಲ ಕಾರಣಕರ್ತ ಯಾರು? ಆ ರ್ಯಾಪಿಡೋ ತಾನೇ, ಬೈಕ್ ಟ್ಯಾಕ್ಸಿ ಬಂದಾಗಿಂದನು ಅಲ್ವಾ? ನಮ್ಮ ಬಾಡಿಗೆಗಳೆಲ್ಲ ಅವನೇ ತಾನೇ ಸೆಳೆದಿರೋದು ಬೈಕ್ ಟ್ಯಾಕ್ಸಿ ಮುಖಾಂತರ. ದಯವಿಟ್ಟು ಆ ಆ್ಯಪ್ನ ಡಿಲೀಟ್ ಮಾಡಿ ಅಣ್ಣ. ನಮಗೆ ಸ್ವಾಭಿಮಾನ ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ಸಹಕರಿಸ್ತೀರಾ. ಇಲ್ಲಾಂದ್ರೆ ಮತ್ತೆ ನಾವು ಹೇಳಿದ ತಕ್ಷಣ ಡಿಲೀಟ್ ಮಾಡ್ಬಿಡ್ಬೋದು, ಹೋದ ತಕ್ಷಣ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಗೆ ಸ್ವಾಭಿಮಾನ ಅನ್ನೋದು ಇರುತ್ತದಲ್ಲ ಮನಸ್ಸಲ್ಲಿ, ಅದನ್ನ ನಾವು ಬಿಟ್ಕೊಡ್ಬಾರ್ದು. ದಯವಿಟ್ಟು ಅದನ್ನ ಡಿಲೀಟ್ ಮಾಡಾಕಿ ಅದ್ರಲ್ಲಿ ಓಡಿಸ್ಬೇಡಿ, ಸರಿನಾ? ಅದನ್ನ ನಾವೊಂದು ಅಭಿಯಾನನ ಕೈಗೊಂಡಿದ್ದೀರಿ ಇವಾಗ. ಈ ಅಭಿಯಾನಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಇದನ್ನ ಮಟ್ಟ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಮಕ್ಕಳಿಗೆ ಏನಾದ್ರೂ ಒಂದು ಚಾಕ್ಲೇಟ್ ತಗೊಂಡೋಗಕ್ಕೂ ಆಗಲ್ಲ. ಸಾಯಂಕಾಲ ಹೋದ್ರೆ ಸಾಲಗಾರರಿಗೆ ಕೊಡ್ಬೇಕಾಗುತ್ತೆ. 2 ತಿಂಗಳಾಗ್ಲಿ 1 ತಿಂಗಳಾಗ್ಲಿ ದಯವಿಟ್ಟು ಅದನ್ನ ಡಿಲೀಟ್ ಮಾಡಿ ಅಣ್ಣ. ಇವ್ರು ಮಾಡಿ ರಿಜ್ವಾನು ಅಣ್ಣ, ಬನ್ನಿ ಈ ಕಡೆ ಬನ್ನಿ. ಅಣ್ಣ ಮಜ್ಜಿಗೆ ಕುಡೀರಿ ಮಹೇಶ್ ಅಣ್ಣ. ಆಯ್ತಾ? ಏನ್ ಹೇಳ್ತೀರಾ? ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಹಿರಿಯರು ನೀವು ಬನ್ನಿ ಈ ಕಡೆ ಕುತ್ಕೊಳ್ಳಿ, ಇಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ, ಈ ಅಭಿಯಾನದ ಬಗ್ಗೆ ನಿಮ್ಮ 2 ಮಾತುಗಳನ್ನ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಚಾಲಕರ ಪರವಾಗಿ ಮಾಡ್ತಾರೆ ಅಂತ ಅಭಿಯಾನಕ್ಕೆ ಎಲ್ಲ ಮೀಟರ್ ಬಾಡಿಗೆ ಮೀಟರ್ ಇಟ್ಕೊಂಡು ಓಡಿಸ್ಬೇಕು ನಾವು. ಮತ್ತೆ ಯಾವ ಇದನ್ನು ಹಾಕ್ಬಾರ್ದು, ಎಲ್ಲ ಆಪ್ ಕ್ಯಾನ್ಸಲ್ ಆಗ್ಬೇಕು. ಆ ಥರ ಇದ್ರೆ ನಮಗೂ ನಡಿ. ನೀವು ಯಾವಾಗಿಂದ ಓಡಿಸ್ತಾ ಇದ್ರಿ ಅಣ್ಣ ಆಟೋನ? 30 ವರ್ಷ ಆಯ್ತು. ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾವು ಆಟೋಗೆ ಬಂದಿಲ್ಲ, ಇವಾಗ ಬಂದಿರೋದು ನಾವೆಲ್ಲ ಆಟೋಗಳಿಗೆ. ಒಂದು 5-8 ವರ್ಷ ಆಗಿರ್ಬೇಕು. ಆದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಅನುಭವ ಅನ್ನೋದು ಇರುತ್ತಲ್ವಾ? ಹೇಳಿ, ಏನಾದ್ರೂ ಕಿವಿ ಮಾತು ಹೇಳಂಗಿದ್ರೆ ನಮ್ಮ ಚಾಲಕರಿಗೆ ಹೇಳಿ. ಎಲ್ಲ ಕ್ಲೀನಾಗಿ ಡ್ರೈವ್ ಮಾಡ್ತಾರೆ ಎಲ್ಲ ಹುಡುಗರು. ಇವಾಗ ಹಿಂಗೆ ಜಾಸ್ತಿ ಕೇಳಬಾರ್ದು, ಏನೋ ಒಂದು 10-20 ಎಕ್ಸ್ಟ್ರಾ ಕೇಳ್ಕೊಂಡು ಹೋಗ್ಬೇಕು ಅಣ್ಣ. ಅದ್ರ ಬಿಟ್ಟು ಆ್ಯಪ್ಗಳು ಹಾಕೊಂಡು ಇದು ಮಾಡಿದ್ರೆ ಆ್ಯಪ್ ಹೊರದೇಶದವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹೊರದೇಶದ ಆ್ಯಪ್ಗಳಿದೆಲ್ಲ ಇದು ಹೊರ ರಾಜ್ಯದ ಆ್ಯಪ್ ಇದೆ ರ್ಯಾಪಿಡೋ. ಇದು ತಪ್ಪು. ಇದು ನೀವು ಗೌರ್ಮೆಂಟ್ ಓಡಿಸ್ಬೇಕಂದ್ರೆ ನಾವೆಲ್ಲ ಡಿಲೀಟ್ ಮಾಡ್ಬೇಕಲ್ವಣ್ಣ? ಎಲ್ಲ ಡ್ರೈವರು ಎಲ್ಲಾರು ಮಾಡಿದ್ರೆ ಎಲ್ಲರೂ ಮಾಡ್ಬೇಕು, ಮಟ್ಟ ಹಾಕ್ಬೋದಾ? ಮಟ್ಟ ಹಾಕ್ಬೋದು. ನೋಡ್ರಿ, ನಮ್ಮ ಹಿರಿಯರು ಮಹೇಶ್ ಅಣ್ಣ ಅಂತ ಯಲಹಂಕ ಭಾಗದವರು, ಇವರು ಕೂಡ ಸಹಕರಿಸಿದ್ದಾರೆ. ನಿಮ್ಗೆ ಧನ್ಯವಾದ ಅಣ್ಣ. ನಿನ್ ಮುಂದೆ ದಯವಿಟ್ಟು ಓಡಿಸ್ಬೇಡಿ ಅಣ್ಣ. ಇಲ್ಲ, ನಾವು ಕೇಳ್ಕೊತಾ ಇರೋದು ನೋಡಿರ್ಬೇಕಂದ್ರೆ ನಾನು ಬೇಕಾದ್ರೆ ರೋಡಲ್ಲಿ ಬಿಸ್ನೆಸ್ ಇಲ್ದಿರ ನೋಡೋಣ ಅಂದ್ಬಿಟ್ಟು ಹಾಕೊಂಡಿದ್ದು ಒಂದ್ ಬಾಡಿಗೆ ಒಳ್ಳೆ ಒಂದ್ ಬಾಡಿಗೆ ಇಲ್ಲ. ಅಣ್ಣ ಧನ್ಯವಾದ ಅಣ್ಣ. ಮೀಟರ್ ಬಾಡಿಗೆ ಬಂದ್ರೆ ನಮ್ಗೆ ಸಾಕು. ನಮ್ಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಡಿಆಕ್ಟಿವೇಟ್ ಮಾಡಿದಕ್ಕೆ ಡಿಆಕ್ಟಿವೇಟ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ ಕ್ಯಾಲೆಂಡರ್ ಕೊಡುವ ಮುಖಾಂತರ ವಿಶಿಷ್ಟವಾಗಿ ವಿಭಿನ್ನವಾಗಿ ಎಲ್ಲ ಚಾಲಕರು ನಿಮ್ಮ ಕಡೆಯಿಂದ ಈ ವಯಸ್ಸಾದ್ಮೇಲೆ ನೀವು ಬಂದು ಇವತ್ತು ನಮ್ಗೆ ಸಹಕರಿಸ್ತಾ ಇದ್ರಿ ಅಂದ್ರೆ ಇವತ್ತಿನ ಯುವಕರು ಸಹಕರಿಸ್ತಾ ಇಲ್ಲ ಅಂದ್ರೆ ಬಾಡಿಗೆ ನೀವು ಕೈ ತೋರಿಸ್ತೀವಿ ನಿಮ್ಮಂತ ವಯಸ್ಸಾಗಿರೋರ್ನ ನೋಡಿ ನಮ್ಮಂತ ಯುವಕರು ಮುಂದೆ ಬರಬೇಕು, ಈ ಹೋರಾಟಕ್ಕೆ ಸಾಥ್ ಕೊಡಬೇಕು ಅಂತ. ಹಾಗೆ ಕ್ಯಾಲೆಂಡರ್ ಎಲ್ಲ ಅಲ್ಲಿ ಇಟ್ಟಿದ್ರಣ್ಣ? ಅದು ಕ್ಯಾಲೆಂಡರ್ಗಳು ಆ ಬಾಕ್ಸ್ ತಂದ್ಬಿಟ್ರೆ ಕ್ಯಾಲೆಂಡರ್ ಬಾಕ್ಸು ರಿಜ್ವಾನ್ ರಂಗಣ್ಣ, ಅದು ಕ್ಯಾಲೆಂಡರ್ಗಳು ಎತ್ಕೊಳ್ಳಿ ಬನ್ನಿ. ಯಾರು ಅವರು? ಅಣ್ಣ ನಮಸ್ತೆ. ಏನ್ ಹೆಸರು ಅಣ್ಣ ತಮ್ಮ? ಮಹೇಶ್ ಅಣ್ಣ. ಇಬ್ರು ಮಹೇಶ್ ಅಣ್ಣ ಅವರೇ ರ್ಯಾಪಿಡೋ ಮಾಡ್ತಾ ಇದ್ರಣ್ಣ? ಮಾಡಲ್ಲ, ಸುಮ್ಮನೆ ಬುಕ್ ಹಾಕಿ ಸುಮ್ಮನೆ ಇಟ್ಕೋಬಾರ್ದಣ್ಣ. ಕಳ್ಳ 420 ಅವನು ಸುಮ್ಮನೆ ಇಟ್ಕೋಬಾರ್ದು ಅವನ. ಇದು 4 ಜೀರೋ ಹಾಕ್ಬಿಟ್ಟು ಡಿಲೀಟ್ ಮಾಡೋ ನನ್ನ ಮಗಂತ ತಗ, ನೀನೇ ಮಾಡು ಅಣ್ಣ. ಅದಣ್ಣ ಮಾತಂದ್ರೆ ಏನ್ ಹೇಳ್ತೀರ ಅಣ್ಣ? ಇವನಿಂದ ಅಧ್ವಾನ ಆಗಿದೀವಿ ಸ್ವಾಮಿ, ಅಷ್ಟೇ, ಇನ್ನೇನು ಇಲ್ಲ. ಇವರಿಂದ ಅಧ್ವಾನ ಆಗಿದ್ವಿ, ಇನ್ನೇನು ಬೇರೆ ಇಲ್ಲ. ಫಸ್ಟ್ ಊರ್ನ ಮನೆ ಕಳ್ಸಿ. ಓಕೆ, ಡಿಲೀಟ್ ಮಾಡಿ. ನೋಡಿ, ನಮ್ಮ ಮಹೇಶ್ ಅಣ್ಣ ಅವರು ಕೂಡ ಇದ್ರ ವಿರುದ್ಧವಾಗಿ ರೊಚ್ಚಿಗೆದ್ದಿದ್ದಾರೆ. ದಯವಿಟ್ಟು ನಮ್ಮ ಚಾಲಕರೆಲ್ಲರೂ ಕೂಡ ಈ ವಿಡಿಯೋನ ನೋಡಿದ್ರೆ ಯಾರ್ಯಾರು ಇನ್ನ ರ್ಯಾಪಿಡೋನ ಡಿಲೀಟ್ ಮಾಡಿಲ್ವಾ ಅಂಥವ್ರು ದಯವಿಟ್ಟು ಡಿಲೀಟ್ ಮಾಡಿ ಸಹಕರಿಸಿ ಸ್ನೇಹಿತರೆ. ಇಲ್ಲಾಂದರೆ ನಮಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಸಹಕರಿಸ್ಬೇಕು. ಇಂಥ ವಿಚಾರಧಾರೆಗಳಿಗೆ, ಒಳ್ಳೆಯ ಅಭಿಯಾನಕ್ಕೆ ನೀವು ಸಹಕರಿಸಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಇಲ್ಲದೇ ಇದ್ದಲ್ಲಿ ಖಂಡಿತವಾಗ್ಲೂ ನಾವೆಷ್ಟೇ ಹೋರಾಟ ಮಾಡಿದ್ರು, ಏನೇ ಮಾಡಿದ್ರು ಗೆಲುವು ಸಿಗಲ್ಲ. ಹೇಳಿ ಮಾಡಿ, ಅದ್ರಲ್ಲಿ ಡಿಲೀಟ್ ಹಿಂಗೆ
ಅಕೌಂಟ್ಗೆ ಹೋಗಿ. ಕೆಳಗಡೆ ಬನ್ನಿ. 545 ಆರ್ಡರ್ ಮಾಡಿದ್ರೆ 1.25 ವರ್ಷದಿಂದ. ಅಣ್ಣ ಇದರಿಂದ ಏನು ಪ್ರಯೋಜನ ಇಲ್ಲ. ನೀವು ಬೇರೆದ್ರಲ್ಲಿ ಮಾಡಿ ಬರ್ದಾಕಿ ಮೀಟ್ರ್ ಹೊಡೆಯಕ್ಕೆ ಪ್ರಯತ್ನ ಪಡಿ. ಅದರಲ್ಲೂ ಬಾಡಿಗೆ ಆಗುತ್ತಲ್ವಾ, ನಮ್ಮ ದುಡಿಮೆ ನಮ್ಗೆ ಹಾಗೆ ಆಗುತ್ತೆ. ಇನ್ನೊಬ್ಬನಿಂದ ಏನಿಲ್ಲ ಅಲ್ವಾ, ಇವನಿಂದಾನೇ ನಾವು ಹಾಳಾಗಿರೋದು. ರ್ಯಾಪಿಡೋನ 420ಇಂದಾನೆ. ನೀನೊಂದು ಫಸ್ಟ್ ಇದನ್ನು ಡಿಲೀಟ್ ಮಾಡಿ ಆಮೇಲೆ ಮುರ್ಕೋಗ್ತೀನಿ. ನನ್ನ ಮುಡುಗೈ ಕೈಲಿ ಮಾಡ್ಸೋಣ ಅನ್ಕೊಂಡು ನೀವೇ ಸಿಕ್ಕಿದ್ದೀರ. ಯಾವ ಏರಿಯಾ ಅಣ್ಣ ಮಹೇಶ್ ಅಣ್ಣ ನಿಮ್ದು? ಸರ್ ಇಲ್ಲೇ ದೇಶದ ಸರ್ಕಲ್ ಇಲ್ಲೇ. ಹೌದಾ? ಯಾವ್ದ್ರಿ ಕಾಜಣ? ಅದರ್ ಅಂತ ಹೊಡೀರಿ. 420 ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸ್ಟಾಪ್ ಅಂತ ಹಾಕಿ. ಹೊಡೀರಿ, ಸಬ್ಮಿಟ್ ಮಾಡಿ ಸಾಕು. ಕನ್ನಡದಲ್ಲಿ ಐತೆ. ಕನ್ನಡದಲ್ಲೈತಾ? ಯಾರಲ್ಲ ಸ್ವಲ್ಪ ಕನ್ನಡ ಬರ್ಬೇಕ್ರಿ ಕರ್ನಾಟಕದಲ್ಲಿ ಇದ್ಮೇಲೆ. ಸ್ವಾಮಿಗಳೇ ಖಂಡಿತ ಬರುತ್ತೆ. ಹುಡುಕೋಬೋತಾ ಇದೆ ನಿಮ್ಮನೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾರೆ ನಮ್ಗೆ ಒಳ್ಳೇದು ರೀ. ನಾವು ನಮ್ಮ ಆಟೋದಾರೆ ಅಂತ ಬೇವರ್ಸಿ ನನ್ನ ಮಕ್ಳು ಬರ್ತಾರೆ. ಅಣ್ಣ ಯಾರಣ್ಣ ಕೆಲವೊಬ್ರು ಮಾಡೋದ್ರಿಂದ ಇಲ್ಲ ರೀ, ನಾವು ಅದೇ ಇದ್ರಲ್ಲಿ ಒಂದ್ಸರಿ ನಿಲ್ಸ್ಬೇಕಂತ ಹೇಳಿ ಪಾರ್ಕಲ್ಲಿ ಬಂದಿದ್ದಕ್ಕೆ ಏನ್ರಿ ನಾವೆಲ್ಲ ಸ್ಟೇ ಮಾಡಿ ಅಂತವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಣ್ಣ. ಅಂತವ್ರಿಗೆ ಏನಾದ್ರು ಒಂದ್ ತಗೋಬೇಕು ನೋಡಿ ಅಣ್ಣ. ಅವ್ರ ಹಿರಿಯರು ಆಕ್ರೋಶ ಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನೋವಾಗಿದೆ ಅಂತಾನೆ. ಅವ್ರ ನೋವು ನಮ್ ನೋವೇ ಅಲ್ವಾ. ದಯವಿಟ್ಟು ಅದನ್ನ ಓಡಿಸ್ಬೇಡಿ ಅಣ್ಣ. ಖಾತೆ ಮತ್ತಿದ ಮೆಸೇಜ್ ಅಲ್ಲಿ ನೋಡಿದೆ ಇದರಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ. ಇಲ್ಲಿ ಹೋಗಿ ಅಣ್ಣ, ಇಲ್ಲಿ ಹೋಗಿ ಅಕೌಂಟ್ ಡಿಲೀಟ್ ಮಾಡಿ. ಅದಕ್ಕೆ ಆಪ್ಷನ್ ಕೊಡಿ ಅಷ್ಟೇ. ಅಣ್ಣ ನಮಸ್ಕಾರ, ತಮ್ಮ ಹೆಸರಣ್ಣ? ಭಾಸ್ಕರ್. ಯಾವ ಏರಿಯಾ ನಿಮ್ದು? ಯಶವಂತಪುರನಾ? ರ್ಯಾಪಿಡ್ ಓಡಿಸ್ತೀರಾ ಇಲ್ವಾ? ಇನ್ಸ್ಟಾಲ್ ಮಾಡಿದ್ದೀರಾ? ದಯವಿಟ್ಟು ಡಿಲೀಟ್ ಮಾಡಿ ಅಣ್ಣ. ಕೊಡಿ ತೋರಿಸಿ. ರ್ಯಾಪಿಡೋನಾ? ಮಜ್ಜಿಗೆ ಕುಡೀರಿ, ಆರಾಮಾಗಿ ಕುಡೀರಿ. ಹಾಂ, ಒಂದು ಹೊಡೆದಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದೇ. ಹಾಂ, ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಒಳ್ಳೇದೇ. ಇನ್ನ ದೊಡ್ಡ ಕಳ್ಳ ಅವನು ಡಿಲೀಟ್ ಮಾಡ್ಬೇಕಣ್ಣ. ನೀವೆಲ್ಲ ಸಹಕರಿಸ್ಬೇಕು. ಇನ್ಸ್ಟಾಲ್ ಮಾಡಿದ್ದೀರಾ? ಇಲ್ಲ ಇತ್ತು ನೋಡಿ. ದಯವಿಟ್ಟು ಅದನ್ನು ಡಿಲೀಟ್ ಕೊಡಿರಿ. ಭಾಸ್ಕರ ನಿಮ್ಮ ಹೆಸರು? ಮಾಡಬೇಡಿ ಇನ್ಮೇಲೆ. ಮಾಡಿಲ್ವಲ್ಲ ನೀವು? ಒಂದು ಬಾಡಿಗೆ ಹೊಡಿಬೇಡ್ರಿ. ಮಹೇಶ್ ಅಣ್ಣ ಬನ್ನಿ, ಮಜ್ಜಿಗೆ ಕೊಡ್ರಿ ಅವ್ರಿಗೆ. ಮಹೇಶ್ ಅಣ್ಣ ಅವ್ರಿಗೆ ಬರ್ತೀರ ಅಣ್ಣ? ಸರಿ ಅಣ್ಣ, ಹೊಡಿ. ಒಂದು 4 ಜನ ಕೇಳಿ ಅಣ್ಣ, ನಿಮ್ಮ ಜೊತೆಗಾರರಿಗೆ, ಅಲ್ಲಿರೋಂಥವ್ರಿಗೆ, ನಿಮ್ಮ ಭಾಗದಲ್ಲಿ ಇರೋಂಥವ್ರಿಗೆ ಸ್ವಲ್ಪ ಹೇಳಿ ಅಣ್ಣ, ಮನವರಿಕೆ ಮಾಡಿ. ನೀವು ಹಿರಿಯರು, ಸ್ವಲ್ಪ ಅನುಭವಸ್ಥರು ಇರೋದ್ರಿಂದ ಹೇಳಿದ್ರೆ ಕೇಳ್ತಾರೆ ನಿಮ್ಮ ಮಾತನ್ನ. ಧನ್ಯವಾದ ಅಣ್ಣ. ತಗೊಳ್ಳಿ ರಿಜ್ವಾನ್, ಅವ್ರು ಭಾಸ್ಕರ್ ಅಣ್ಣ ಅವ್ರದ್ದು ಇದು ಡಿಲೀಟ್ ಮಾಡಿಸಿ, ಹಂಗೆ ಅಪ್ಡೇಟ್ ಮಾಡಿ ಅಣ್ಣ. ಇದು ಅಣ್ಣ ಹೇಳಿ. ತಗೊಳ್ಳಿ, ಕ್ಯಾಲೆಂಡರ್ ತಗೊಳ್ಳಿ. ಹೆಂಗೆ ಗೊತ್ತಲ್ಲ ಇದು ತಗೊಂಡವ್ರಾ? ಹೇಳಿ ಹನುಮಂತಣ್ಣ. ಹೇಳಿ ಹೇಳಿ. ಫೋಟೋ ತಗೊಳ್ತಾರಂತೆ, ಶರ್ಟ್ ಹಾಕೊಂಡ್ಬಿಟ್ಟು ನನಗೆ ರಂಗಣ್ಣ ಅವರೆಲ್ಲ ತಗೊಳ್ಳಿ. ಅವ್ರು ಬರೀತವ್ರೆ. ನಾವು ಎಲೆನಗರ ಕಾಯಿ ರಂಗಣ್ಣ ಏನಾದರೂ ಹೇಳ್ತೀರಾ? 2 ಕಿವಿ ಮಾತು ನಮ್ಮ ಚಾಲಕರಿಗೆ. ನಮಸ್ಕಾರ. ಬೆಂಗಳೂರು ಆಟೋ ಸೇನೆಗೆ NSR ಭಾಗದಿಂದ ನಾನು ರಂಗಣ್ಣ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಚಾಲಕ ವೃತ್ತಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರಿಗೆ ನಾವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬ ಈಗ ಉಳಿವಿನ ಅಂಚಿನಲ್ಲಿದ್ದೀವಿ. ಇದೇ ರೀತಿ ನಾವು ಮುಂದುವರೆದ್ರೆ ಮುಂದೊಂದಿನ ನಮ್ಮ ಜೀವನ ತುಂಬ ಕಷ್ಟಕರವಾಗಿರುತ್ತೆ. ಇದು ನಮಗೆ ಮುಂದೊಂದಿನ ಇದು ಕೆಟ್ಟ ಬುತ್ತಿ. ಈಗ ನಾವು ಎಚ್ಚೆತ್ತುಕೊಳ್ಳೋದಿದ್ರೆ ನಾವು ಮುಂದೆ ಅನುಭವಿಸೋದು ತುಂಬಾನೇ ಇದೆ. ಬೆಂಗಳೂರಲ್ಲಿ ನಾವು ಜೀವನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಈ ರೈಪಿಡೋ ಬೈಕ್ ಟ್ಯಾಕ್ಸಿನ
ನಾವೆಲ್ಲ ಒಂದುಗೂಡು ಮುಖಾಂತರ ಅದರ ವಿರುದ್ಧ ಹೋರಾಡೋಣ. ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಬ್ಬರು ಒಂದು ನಮ್ಮ ವಾರ್ಡಲ್ಲಿ ಇವತ್ತೇನು ನಾವು ಪ್ರಾರಂಭ ಮಾಡಿದ್ದೀವಿ. ಅಣ್ಣ ಒಂದು ನೇರವಾಗಿ ಇಲ್ಲಿ ಒಂದು ಪ್ರಶ್ನೆ ಒಂದು ಮಧ್ಯದಲ್ಲಿ ಮಾತಾಡ್ತೀನಿ, ಕ್ಷಮೆ ಇರಲಿ. ಮೀಟರ್ ಹಾಕಿಕೊಂಡು ಕರೆದ ಕಡೆ ಬಂದ್ರೆ ಒಳ್ಳೆಯ ಸಂಪಾದನೆ ಜೊತೆಗೆ ನಿಮ್ಮ ಕುಟುಂಬ ಸಮೇತ ಸಂತೋಷವಾಗಿರ್ತಾರೆ. ಜೀವನ ಏನನ್ನೋದು ಕಾರಣನೂ ಸರಿ ಗೊತ್ತಿಲ್ಲ. ಜೀವನ ಮಾಡ್ತೀರಾ ಸಂತೋಷವಾಗಿ. ಪ್ರಯಾಣಿಕರು ಏನೋ ಒಂದು ಸಮಸ್ಯೆ ಇರ್ಬೋದು, ತುರ್ತು ಕೆಲಸ ಅರ್ಜೆಂಟ್ ಇದ್ರೆ ತಾನೇ ಬರೋದು. ನೀವುಗಳು ಬರೋಲ್ಲ 150 ಕೊಡಿ 350 ಕೊಡಿ, ಅಲ್ಲಿಂದ ಖಾಲಿ ಬರಬೇಕು ಅಂದ್ರೆ ಇಡೀ ಶಾಪ ಹಾಕೊಂಡು ಹೋಗ್ತಾರೆ. ಹೆಚ್ಚಿನ ಹಣ ಕೊಟ್ಟು ಅಂತ ನಿಮ್ಗೆ ಉಳಿತದ ಹೇಳಿ ಅಂತ ಕೇಳ್ತವ್ರೆ. ಇದನ್ನ ಏನಕ್ಕೆ ಇದು ಒಬ್ಬ ಸಿದ್ದರಾಜು ಅಂತ ಅವ್ರ ಹೆಸರು ಕೇಳಿದ್ದಾರೆ, ಏನ್ ಹೇಳ್ತೀರಣ್ಣ ಇದಕ್ಕೆ? ಯಾರೋ ಒಬ್ರು ಮಾಡಿರೋ ತಪ್ಪಿಂದ ಇಡೀ ವರ್ಗನ ದೂಷಣೆ ಮಾಡಿದೆ ಸರಿನಾ? ಖಂಡಿತ ಇದು ತಪ್ಪು. ಎಲ್ಲರೂ ಅದೇ ರೀತಿಯಾಗಿ ಇಲ್ಲ ಯಾರು ನಮ್ಮ ಚಾಲಕರು. ಯಾಕೆಂದ್ರೆ ಯಾರೋ ಮಾಡೋ ಒಬ್ಬರ ಕೆಲಸಕ್ಕೆ ಪ್ರತಿಯೊಬ್ಬರಿಗೆ ಬರ್ತಾ ಇದೆ ಆ ಮಾತು. ಈಗ ಆ ಥರ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿದ್ದರಾಜಣ್ಣ. ಯಾಕೆಂದ್ರೆ ಈಗಿನ ಒಂದು ಮನಸ್ಥಿತಿಗಳು ಹೆಂಗಿದಾವಂದ್ರೆ ತುಂಬ ಅರಿವಿಕೆ ಬಂದಿದೆ. ಈಗೆಲ್ಲ ಆ್ಯಪ್ಗಳು ಬಂದಾಗಿಂದ ಯಾರು ಆ ರೀತಿ ಕೈ ಚಾಚ್ತಾ ಇಲ್ಲ ಅಂತ ನಮ್ಮ ಒಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಯಾರು ಮಾಡ್ತಾ ಇಲ್ಲ ಈಗಿನ ಸಿಚುವೇಶನಲ್ಲಿ. ಈಗ ಎಲ್ಲರೂ ಮೀಟರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಂದು ಓಲಾ ಊಬರ್ ಅಂತ ಡ್ಯೂಟಿ ಮಾಡ್ತಾ ಇದ್ದಾಗಿಂದ ಬಂದಾಗಿಂದ ಪ್ರತಿಯೊಬ್ಬರಿಗೆ ಈಗ ಕಸ್ಟಮರ್ಗೂ ಒಂದು ಮನವರಿಕೆ ಆಗಿದೆ. ಈಗ ಮೊದಲ ಥರ ಯಾರು ಒಂದು ಯಾಮೋರೋದಿಲ್ಲ. ಹಿಂದಿನ ಇದರಲ್ಲಿ ಇತ್ತು, ನಮ್ಮ ಆಟೋ ಚಾಲಕರು ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರಿಗೂ ಬರ್ತಾ ಇತ್ತು ಆ ಮಾತುಗಳು. ಈಗ ಖಂಡಿತ ಇಲ್ವೇ ಇಲ್ಲಣ್ಣ. ಯಾರೋ ಒಬ್ರು ಇದ್ದಾರೆ ಅಲ್ಪ ಸ್ವಲ್ಪ, ಅದು ತುಂಬಾ ಅಳುಬ್ರು. ಈಗ ಒಂದು ಯುವಕರಲ್ಲಿ ಅಂತ ಒಂದು ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೇವಣ್ಣ. ಖಂಡಿತ ನಮ್ಮ ಇದ್ರೂನು ಕೆಲವೊಬ್ಬರು ಮಾಡೋದ್ರಿಂದ ಇಡೀ ವರ್ಗನ ದೂಷಣೆ ಮಾಡೋದು ತಪ್ಪು ಅಂತಾನೆ. ಹೌದು, ಖಂಡಿತ ತಪ್ಪಣ. ಇವಾಗ ಪ್ರಯಾಣಿಕರು ಬರ್ತಾರೆ, ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಪ್ರಯಾಣಿಕರು ಒಂದು 10-15 ಜನ ನಾವು ಹತ್ಸ್ಕೊಂಡು ಹೋಗ್ತೀವಿ ಒಂದ್ ದಿನಕ್ಕೆ ಅಂತ ಅನ್ಕೊಳ್ಳಿ. 10 ಜನದಲ್ಲಿ ಒಂದಿಬ್ರು ಕೆಟ್ಟವ್ರು ಬರ್ತಾರೆ. ಇಡೀ ಪ್ರಯಾಣಿಕರನ್ನ ದೂರಕ್ಕಾಗುತ್ತಾ? ಇಡೀ ಪ್ರಯಾಣಿಕ ವರ್ಗನ ನಾವು ದೂರಕ್ಕಾಗಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬೇರೆ ರೀತಿಯಲ್ಲೂ ಇರ್ತಾರೆ ಅಲ್ವಾ? ದಯವಿಟ್ಟು ಸಿದ್ದರಾಜಣ್ಣ ಅವರೇ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರೋದ್ರಿಂದ ಇಡೀ ಚಾಲಕ ವರ್ಗನ ದೂಷಣೆ ಮಾಡಬೇಡಿ. ಎಲ್ಲರೂ ಕೂಡ ಹಾಗಿರಲ್ಲ. ನಮ್ಮ ಚಾಲಕರು ಎಂಥ ಚಾಲಕರು ಅಂದ್ರೆ, ರೋಡಲ್ಲಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆದಾಗ ಫಸ್ಟ್ ನಮ್ಮ ಚಾಲಕರೇ ನಿಂತ್ಕೊಳ್ಳೋದಲ್ಲಿ. ಏನಾದ್ರೂ ಬಿದ್ರೂ ಕೂಡ ಅಲ್ಲಿ ಏನೇ ಸಮಸ್ಯೆ ಆಗಿರ್ಲಿ, ಮೊದಲು ಅಲ್ಲಿ ಆಟೋ ಚಾಲಕ ಆಗಲಿ ಕ್ಯಾಬ್ ಚಾಲಕ ಆಗಲಿ ನಿಂತ್ಕೊಳ್ತಾರೆ ಅವ್ರ ಪರವಾಗಿ ಅಲ್ವಾ? ನಮ್ಮ ಚಾಲಕ ವರ್ಗನೂ ಕೂಡ ಒಳ್ಳೆ ಜನರಿದ್ದಾರೆ. 70-90% ವರೆಗೂ ಒಳ್ಳೆ ಜನ ಇದ್ದಾರೆ. 10% ಎಲ್ಲ ವರ್ಗದಲ್ಲಿ ಇರ್ತಾರೆ. ಇಡೀ ವರ್ಗನ ದೂಷಣೆ ಮಾಡೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ ಆ ರೀತಿ ನೀವು ದೂಷಣೆ ಮಾಡಬೇಡಿ. ಎಲ್ಲ ವರ್ಗದಲ್ಲಿ ಇದ್ದಾರೆ. ತಪ್ಪು ಒಂದು ಗೊತ್ತಿರುವಂಗೆ ಈಗ ಏನಾಗಿದೆ, ಇದು ಒಂದು ಈ ರ್ಯಾಪಿಡೋ ಅನ್ನೋ ಪೆಡಂಭೂತ, ಇದನ್ನ ನಾವು ಅಣ್ಣ ಬಾಯಣ್ಣ ಒಂದು 4 ಜನಕ್ಕೆ ಡಿಲೀಟ್ ಮಾಡಿಸಿ. ಓಕೆ ಅಣ್ಣ ಹೇಳಿ. ಈ ರ್ಯಾಪಿಡೋ ಅನ್ನೋ ಪೆಡಂಭೂತನ ನಾವು ಆದಷ್ಟು ಬೇಗ ಒಗ್ಗಟ್ಟಾಗಿ ಇದನ್ನ ಒಂದು ನಿಷ್ಕ್ರಿಯಗೊಳಿಸಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು, ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನ ನಮ್ಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಬನ್ನಿ ಬಾನಪ್ಪಣ್ಣ, ಈ ಕಡೆ ಬನ್ನಿ. ಬನ್ರಿ ಇಲ್ಲಿ ಬನ್ನಿ. ಜಿಲಾನ್ ಅವರೇ ಬನ್ನಿ ಇಲ್ಲಿ. ಸ್ನೇಹಿತರೆ ನೋಡಿ, ಯೂಟ್ಯೂಬ್ ಚಾನಲ್ ಅವರು ನಮ್ಮ ಕಡೆಯಿಂದ ಒಂದು ಧ್ವನಿ ಎತ್ತಿದ್ದಾರೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ನೋಡಿ ಮಜ್ಜಿಗೆ ಯಾವ ರೀತಿ ಒಂದು ನಮಗೆ ಕೆಲಸ ಕೊಡುತ್ತೆ ನೋಡಿ. ಒಂದು ಯೂಟ್ಯೂಬರ್ ಬಂದು ನಮ್ಮ ಪ್ರಶ್ನೆಗಳನ್ನ ಸಹ ಅವ್ರು ತಗೊಂಡಿದ್ದಾರೆ. ಅವರು ಕೂಡ ಅವರು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಬಿಡ್ತೀನಿ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ನಂದು ಬೇಡಣ್ಣ. ಇಲ್ಲ ಯಾವ್ದಣ್ಣ ಇದು? ಹಿಂದೆನಾ? ಥ್ಯಾಂಕ್ ಯು ಸರ್. ಸರ್ ನಮಗೆ ಚಾಲಕರ ಪರವಾಗಿ ಸ್ವಲ್ಪ ಪ್ರಚಾರ ಮಾಡಿ ಸರ್. ಸರಿ, ಯಾಕೆ ಅಂತ ಹೇಳಿದ್ರೆ ತುಂಬ ಅನಾನುಕೂಲತೆಗಳು ಸೃಷ್ಟಿ ಆಗ್ತಾ ಇದ್ದಾವೆ ರ್ಯಾಪಿಡೋಯಿಂದ. ಅದಕ್ಕೆ ಅವಕಾಶನೇ ಇಲ್ಲ, ಆದರೂ ಕೂಡ ಅದರಲ್ಲಿ ಇದು ಮಾಡ್ತಾ ಇದ್ದಾರೆ. ಕೆಲಸ ಆಗಿದ ತಕ್ಷಣ ಹೆಂಗ್ ಬಿಸಾಕ್ತಾರೆ? ಇರ್ಲಿ ಬಿಡಿ, ಸೈಡ್ಗೆ ಹಾಕ್ರಿ ಗಾಡಿಗೆ.
ಕೃಷ್ಣಣ್ಣ ಏನಾದ್ರು ಹೇಳ್ತೀರಾ? ಬನ್ನಿ ಮಜ್ಜಿಗೆ ಹಂಚಿ. ನೀ ಕುಡಿದ್ರೆ ಮಜ್ಜಿಗೆ ಎಲ್ಲರೂ ನಾವು ಆಮೇಲೆ ಕುಡಿಯೋಣ, ಫಸ್ಟ್ ನಮ್ಮ ಚಾಲಕರಿಗೆ ಕೊಡ್ಬೇಕು. ಜನ ಐತ್ರಿ ಇನ್ನ ಐತಲ್ಲ, 2 ಡ್ರಮ್ ಮಾಡಿದಣ್ಣ ಅದು. ಬನ್ನಿ ಬನ್ನಿ ಅಣ್ಣ, ತಗೊಳ್ಳಿ ಕೊಡಿ, ಇದಾಕಿ. ಪ್ರಯಾಣಿಕರು ಕೊಡಿ ಬ್ರದರ್. ರ್ಯಾಪಿಡೋನ ಹೊಡಿಬೇಡಿ ಡಿಲೀಟ್ ಮಾಡಕ್ಕೆ. ಮಜ್ಜಿಗೆ ಕುಡಿರಿ ತಣ್ಣಗೆ, ಹೊಟ್ಟೆಗೆ ಹಾಕೊಳ್ಳಿ. ರ್ಯಾಪಿಡೋನ ಡಿಲೀಟ್ ಮಾಡಕ್ಕೆ ಹೊಳೆ ಅವ್ರು ಬುಕ್ ಮಾಡೋರಿಗೆ ಹೇಳ್ಬೇಕು ರೀ, ಅವ್ರಿಗೆ ಹೇಳ್ಬೇಕು ರ್ಯಾಪಿಡೋ ಸ್ಟಾಪ್ ಮಾಡ್ರಿ ಸರ್. ದಯವಿಟ್ಟು ರ್ಯಾಪಿಡೋದಲ್ಲಿ ಬುಕ್ ಮಾಡಬೇಡಿ ಸರ್. वो नहीं कर रहा है ना, रैपिडो नहीं करना, वो बहुत 420 है, नहीं करना 420 है, उससे बहुत तकलीफ लोगों को. सबको भी तकलीफ हो रहा है. क्या करना दूसरा? वो दूसरा कुछ भी कर ले आप, मीटर में भी जाओ. और दूसरा आप बहुत चीज है ना, ऊबर है, बोला है नमा यात्री है, वो कर ले. उसमें कर ले. वो रैपिडो डिलीट कर दो सर, वो बहुत 420 है बड़ा. ठीक है, ಥ್ಯಾಂಕ್ ಯು ಸರ್. ಬ್ರದರ್, ಎಲ್ರಿಗೋಸ್ಕರ ಮಾಡ್ತಾ ಇರೋದು ಅಭಿಯಾನ. ನಮ್ಮ ಹೆಸರು ಧನುನಾ. ದಯವಿಟ್ಟು ಅದನ್ನ ಡಿಲೀಟ್ ಮಾಡಕ್ಕೆ ಓಡಿಸ್ಬೇಡಿ. ಇದರಲ್ಲಿ ಎಲ್ಲರೂ ಪರವಾಗಿ ಮಾಡ್ತಾ ಇದೀವಿ. ಹೌದಾ? ದಯವಿಟ್ಟು ಅದನ್ನ ಇದ್ ಮಾಡ್ಬಿಟ್ಟು ಬೇರೆದ್ರಲ್ಲಿ ಓಡಿಸ್ಕೊಡಿ. ಅವ್ನಿಗೆ ಮಟ್ಟ ಹಾಕ್ಬೇಕಾದ್ರೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇಲ್ಲಾಂದ್ರೆ ಬಿಸ್ನೆಸ್ ಇಲ್ಲ. ಈಗಲೇ ಮುಂದಿನ ದಿನಗಳಲ್ಲೇ ನಾವು ಆಟೋನ ವೃತ್ತಿನೇ ಇರಲ್ಲ. ಓಕೆನಾ? ಅದರಿಂದಾನೇ ಸಹಕರಿಸ್ಬೇಕಲ್ವಾ, ಕೈ ಜೋಡಿಸ್ತೀರಲ್ವಾ? ಧನ್ಯವಾದ ಬ್ರದರ್. ಕುಡಿತೀರಾ ಇನ್ನೊಂದ್ಸತಿ ಮಜ್ಜಿಗೆ? ಯಾರಿಗೆ ಹೇಳಿದೆ ಅವರು ಡಿಲೀಟ್ ಮಾಡೋರು. ಬನ್ನಿ ಬನ್ನಿ, ನಿಮ್ಗೆ ಗೊತ್ತಿರೋರು ಅವರು. ಅಣ್ಣ ನಮಸ್ತೆ. ಆಪಿನ ಹೊಡಿತಿದ್ರೆ ನೀವೇ ಯಾರು ಸೌಂಡ್ ಬರ್ತಾ ಇದೆ. ಯಾವುದು ಆಯ್ತು, ಒಂದರ ಹೊಡ್ತೀನಿ ಕೊಡಿ ಮಜ್ಜಿಗೆ ಕುಡೀರಿ. ನ್ಯಾಚುರಲ್ ಭಯ್ಯ, ತಂಪು ಪಾನೀಯ ನ್ಯಾಚುರಲ್. ಕನ್ನಡದವ್ರಾ? ತಗೊಳ್ಳಿ ಸರ್, ಕುಡೀರಿ. ಆ ಕೂಲ್ ಡ್ರಿಂಕ್ಸ್ಗಿಂತ ಇದೆ ಬೆಟ್ರು. ಕುಡಿಯಲ್ವ? ಓಕೆ ಸರ್. ಅಣ್ಣ ಬೇಡ, ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಅನ್ಇನ್ಸ್ಟಾಲ್ ಮಾಡಿ ಅಣ್ಣ. ಅದು ಹಂಗ್ ಬರಲ್ಲ ಅಣ್ಣ. ನಾನು ಮಾಡ್ತೀನಿ. ನೀವು ಸಪೋರ್ಟ್ ಕೊಟ್ಟು ಹಳಸ ಇನ್ನೂ ಅಧ್ವಾನ ಆಗುತ್ತೆ. ನಾನು ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ಕೇಳಿ ಗೊತ್ತವ್ರಿಗೆ. ಕೃಷ್ಣ ಅಣ್ಣ ಆ ಥರ ಅಲ್ಲ, ಒಂದ್ಸರಿ ಹೇಳಿದ್ರೆ ಮುಗೀತು. ನಾವು ಮಾಡ್ತೀವಿ. ಕನ್ನಡ ಅರ್ಜೆಂಟ್ ಇದ್ದಾರೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಏನಿದ್ರು ಇನ್ನ ಮುಂದೆ ಹೊಡಿಯೋಕೆ ಹೋಗ್ಬೇಡಿ ಅಣ್ಣ. ಡಿಲೀಟ್ ಮಾಡ್ಬಿಡಿ, ಅಕೌಂಟ್ ಡಿಲೀಟ್ ಮಾಡಿಸಿ. ಒಂದು ಸ್ವಲ್ಪ ದಿವಸ ನಮಗೂ ಆಟೋದ ಕತೆ ಇನ್ನೂ ಅಧ್ವಾನ ಆಗಿದ್ದೀವಿ ಈಗ ಆಲ್ರೆಡಿ. ಇನ್ನೂ ಅಧ್ವಾನ ಆಗುತ್ತೆ. ನಾವು ಇಂಥ ಅನ್ಯಾಯ ಮಾಡಿಲ್ಲ. ಅಧ್ವಾನ ಅದನ್ನೇ ಮಾಡ್ತಾ ಇರೋದು ಇವಾಗ. ಈ ಬ್ಯಾನರ್ ಹಾಕಿದ್ರೆ ಹಿಂಗೆ ಅಲ್ಲಿ ಗೊತ್ತಾಗ್ತಲ್ಲ, ಆ ಕಡೆ ಬಡವ್ರು ಗೊತ್ತಾಗುತ್ತೆ. ಅಣ್ಣ ರ್ಯಾಪಿಡೋ ಓಡಿಸ್ತೀರಾ? ನಾವು ಹೋಗೋದಿಲ್ಲ, ಇದ್ರಲ್ಲಿ ಆಪ್ಷನ್ ಇಲ್ಲ. ಆಪ್ ಇಲ್ವಾ? ನಮ್ಮ ಅಕ್ಕ ಮನೆಗೆ ಟಿವಿ ತರ. ಹೌದಾ? ಓಡಿಸ್ಬೇಡ್ರಿ ಅಣ್ಣ, ರ್ಯಾಪಿಡೋ ಡಿಆಕ್ಟಿವೇಶನ್ ಮಾಡಿಸ್ಬಿಡಿ. ಏನ್ ಹೇಳ್ತಾರಣ್ಣ? ಯಾಕೆ ಸುಳ್ಳಲ್ಲ? ಹಾಂ, ಇಲ್ಲಿ ನೋಡು, ಎಲ್ಲನ ಆಯ್ತಾ ನೋಡ್ಕೊ. ಅಣ್ಣ ನಿಮ್ಮ ಸ್ನೇಹಿತರು ಓಡಿಸ್ತಾರಾ? ನಾನು ಗೊತ್ತಿಲ್ಲಪ್ಪ, ಒಬ್ರು ಹೊಡಿಯಲ್ಲ. ನಿಮ್ಮ ಸ್ನೇಹಿತರು ಓಡಿಸ್ತಾ ಇದ್ರು, ದಯವಿಟ್ಟು ಅವ್ರಿಗೂ ಹೇಳಿ ಅಣ್ಣ. ಏನ್ ಹೇಳ್ತಾರಣ್ಣ? 2 ಮಾತು ಹೇಳ್ಬಿಡ್ರಿ. ಹೇಳಿ ಅಣ್ಣ. ಈ ರ್ಯಾಪಿಡೋ ಇಂದ ನಮ್ಮ ಜೀವನಗಳು ಎಲ್ಲಾರ್ಗು ತಲೆನೋವೆ. ಯಾರು ಮಾಡ್ಬೇಡ್ರಪ್ಪ ಆಟೋದವ್ರು. ನಮ್ಮ ಆಟೋದವ್ರಿಗೆ ಸಪೋರ್ಟ್ ಮಾಡ್ರಿ ಅಷ್ಟೇ. ಅದೇ ಓಕೆ ಅಣ್ಣ, ಒಳ್ಳೆ ಕೆಲಸ. ಧನ್ಯವಾದ. ಧನ್ಯವಾದ ಸ್ನೇಹಿತರೆ.